भगवान् उवाच प्रजहाति यदा कामान् सर्वान् पार्थमनोगतान् आत्मन्येवात्मना तुष्टः स्थितप्रज्ञ तदोच्यते प्रजहाति यदा कामान् सर्वान् पार्थमनोगतान्। हे अर्जुनने, यदा मनोगತಾನ್ ಸರ್ವಾನ್ ಕಾಮಾನ್ ಪ್ರಜಾಹತಿ. ಪೇಜ್ ನಂಬರ್ ಹೇಳ್ರಿ. ಪೇಜ್ ನಂಬರ್ ಇದು 28 ನಮ್ಮ ಪರಮಾರ್ಥನಂದ. ಇಂಗ್ಲಿಷ್ ಹೌದ್ರಿ ನೀವು ಹೇಳೋದೀಗ 28 ಹೌದಲ್ರಿ? 28ನೇ ಅಂಕ ಮೇನ್ ಕರೆಕ್ಟ್. ಆಯ್ತಾಯ್ತು. ಪ್ರಜಾಹತಿ ಯದಾ ಮನೋಗತಾನ್ ಸರ್ವಾನ್ ಕಾಮಾನ್ ಪ್ರಜಾಹತಿ. ಯಾವ ಕಾಲದಲ್ಲಿ ಈ ಪುರುಷನು ಮನಸ್ಸಿನಲ್ಲಿರುವ ಸಂಪೂರ್ಣ ಕಾಮನೆಗಳನ್ನು ಪ್ರಜಾಹತಿ, ಜಹಾತಿ ಅಂದ್ರೆ ತ್ಯಜಿಸು, ಪ್ರಜಾಹತಿ ಅಂದ್ರೆ ಪ್ರಕರ್ಷೇಣ ಜಹಾತಿ, ಸಂಪೂರ್ಣವಾಗಿ ಒಂದು ಇಲ್ಲದಂಗೆ ಬಿಡಬೇಕು. ಏನು? ಮನಸ್ಸಿನಲ್ಲಿರುವ ಸಂಪೂರ್ಣ ಕಾಮನೆಗಳನ್ನು. ಸಂಪೂರ್ಣ ಕಾಮನೆ ಬಿಡ್ತಿರೋ ನಿಷ್ಕಾಮ ಮಾಡ್ತಿರೋ? ಎರಡು ಒಂದೇ. ಸಂಪೂರ್ಣ ಕಾಮನೆ ಬಿಟ್ರು ಅದು ಅಂದ್ರು ಅದೇ, ನಿಷ್ಕಾಮ ಅಂದ್ರೂ ಅದೇ, ವೈರಾಗ್ಯ ಅಂದ್ರೂ ಅದೇ. ಪ್ರಜಾಹಾತಿ ಅಂದ್ರೆ ಬಿಡು, ಚೆನ್ನಾಗಿ ಸಂಪೂರ್ಣವಾಗಿ ತ್ಯಜಿಸುತ್ತಾನೋ. ಆತ್ಮನಿಯೇವ ತುಷ್ಟಃ. ಅವ ಎದರಿಂದ ಆನಂದ ಆಕೈತ ಅವಾಗ? ಆತ್ಮನಿಂದ. ಎಲ್ಲಿ? ಆತ್ಮನಲ್ಲಿಯೇ ಸಂತುಷ್ಟನಾಗಿರುತ್ತಾನೆ. ಅವಾಗ ವಿಷಯ ವಸ್ತುಗಳಲ್ಲಿ ಬೇಕಾಗಿಲ್ಲ. ವಿಷಯ ವಸ್ತುಗಳ ಮ್ಯಾಗ ಅವನ ಆನಂದ ಅವಲಂಬಿತ ಆಗಿಲ್ಲ. ಆತ್ಮನಲ್ಲಿಯೇ ತುಷ್ಟನಾಗಿರ್ತಾನವ. ಅವ ಸೆಲ್ಫ್ ಎಫಿಷಿಯಂಟ್ ಸಫಿಷಿಯಂಟ್ ಇರ್ತಾನವ. ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನದ ಮ್ಯಾಗ ನಾವು ಅವಲಂಬಿತರಾಗಿರ್ತೇವೆ. ಅವ ಎದ್ರ ಮ್ಯಾಗ ಜಗತ್ತಿನ ಯಾವ ವಿಷಯಗಳು ಅದಾವಲ್ಲ, ಇವು ಯಾವೂ ನಾವು ಅದ್ರ ಮ್ಯಾಗ ಅವಲಂಬಿತರಾದ್ವಿ ಅಂದ್ರೆ ನಾವು ಪರಾಧೀನ ಹಾಕೀವಿ ಅಂತ ತಿಳ್ಕೊಂಡು ಅವ ವೈರಾಗ್ಯದಿಂದ ಇರ್ತಾನ. ಮನಸ್ಸಿನಲ್ಲಿದ್ದಂತ ಎಲ್ಲ ಸಂಪೂರ್ಣ ಕಾಮನೆಗಳನ್ನ ಬಿಟ್ಬಿಡ್ತಾನ. ಯಾಕಂದ್ರ ಅವನು ಈಡೇರಿಸುವುದು ಅಂದ್ರ ಮೂರ್ಖತನ ಅಂತ ಗೊತ್ತಾಗೈತ. ಅವನು ಒಂದು ಈಡೇರ್ಸಕ್ ಹೋದ್ರ ಅವ್ನ 10 ಗಂಟೆ ಬೀಳ್ತಾವ. ಒಂದು ವಾಸನೆ ತೀರ್ಸ್ಕೋಬೇಕಂತ ನೀವು ಪ್ರಯತ್ನ ಮಾಡಿದ್ರಿ ಅಂದ್ರ ಒಂದು ವಾಸನೆ ಹೋಗ್ಬಹುದು, 10 ವಾಸನೆಗಳು ಬಂದ್ ಸೇರ್ಕೋತಾವ, ಹೆಚ್ಚಿಗೆ ಹಾಕವಂತ ಅರ್ಥ. ಆ ವಾಸನ ಕಳ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸಂಪೂರ್ಣ ವೈರಾಗ್ಯ, ಅದ್ರಲ್ಲಿ ಸುಖ ಇಲ್ಲ ಅಂತ ತಿಳ್ಕೊಂಡು ಬಿಡ್ಬೇಕು. ಕಸ ಅದ ಅಂತ ಬಿಡ್ಬೇಕು. ಯಾವುದು? ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಕಸ ಅದಾವ ಅಂತ ತಿಳ್ಕೊಬೇಕು. ರಸ ಇಲ್ಲ, ಕಸ ಅಂತ ತಿಳ್ಕೊಬೇಕು. ನಮ್ಗೆ ಆಗೈತೇನ್ರಿ ಹಂಗ? ವಿಷಯ ವಸ್ತುಗಳು ಕಸ ಅದಾವಂತ ನಮ್ಗೆ ತಿಳುವಳಿಕೆ ಆಗೈತೇನು? ಪಕ್ಕ ಆಗಿಲ್ರಿ. ಪಕ್ಕ ಬಿಡುದಾಗಿಲ್ರಿ. ಪ್ರಕರ್ಷೇಣ ಜಹಾತಿ ಅಂತಾರ. ಪ್ರಕರ್ಷೇಣ ಜಹಾತಿ ಅಂದ್ರೆ ಚೆನ್ನಾಗಿ ಬಿಡಬೇಕು. ಆ ವಿಷಯ ವಸ್ತುಗಳ ಮ್ಯಾಗ ಅವಲಂಬಿತನಾಗುವುದು ಬಿಡಬೇಕು. ಅಲ್ರಿ ಅವು ನಾನ್ ನಿಮ್ಗೆ ಹೇಳೇನಿ, ಕರೆದ ಮೋಸ ಮಾಡ್ತಾವ ಅಂತ ಹೇಳೇನಿ. ವಿಷಯ ವಸ್ತುಗಳು ಬಾ ನಿನಗೆ ಸುಖ ಕೊಡ್ತೀನಿ ಅಂತ ಕರಿತಾವ್, ಕೈ ಮಾಡಿ ಕರಿತಾವ್. ಹೋದ್ರಿ ಅಂದ್ರೆ ನಿಮ್ನ ಕಟ್ ಹಾಕಿ ಬಡಿತಾವ್. ಬಡದಾವಿಲ್ಲ ನೋಡ್ರಿ, ವಿಚಾರ ಮಾಡ್ರಿ. ಹೇಳು ಮಾತು, ಶಾಸ್ತ್ರಗಳ ಮಾತು ನಮ್ಮ ಅನುಭವ ಬರ್ಬೇಕು. ನಾನು ನಮ್ಮಲ್ಲಿ ಒಂದು KMC ಹಿಂದಿನ ಗೇಟ್ನಾಗ ಒಂದು ಉದಾಹರಣೆ ಹೇಳಿದ್ದೆ. ಏನೋ ನಮ್ಮ ಜೀವನದಾಗ ನೋಡಿದ ಅನುಭವ ಜೋಡಿಸಿದ್ದೆ ನಾನು. ಹಂಗ ನಿಮ್ಮ ಜೀವನದಾಗ ನೀವು ಜೋಡಿಸ್ಕೊಡ್ರಿ. ಅಲ್ಲೆಲ್ಲ ಬೆಳಗಾವಿ ಜಿಲ್ಲಾ, ಧಾರವಾಡ ಜಿಲ್ಲಾ, ಕಾರವಾರ ಜಿಲ್ಲಾ ಮತ್ತು ಬಿಜಾಪುರ ಜಿಲ್ಲಾದಿಂದ ನಮ್ಮ ಟ್ರೈನಿಂಗ್ ಬರ್ತಾರೆ. ಇದು ಡಿವಿಷನಲ್ ಆಫೀಸ್ ಅದ ಹುಬ್ಳಿ, ನಮ್ದು ಹೆಲ್ತ್ ಡಿಪಾರ್ಟ್ಮೆಂಟ್. ಸರ್ವಿಸ್ನಾಗ ಇದ್ದವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ನಾವು. 8 ದಿವಸ 10 ದಿವಸ ಅವ್ರಿಗೆ ಟ್ರೈನಿಂಗ್ ಕರೆಸಿ, ಊಟ ಕೊಟ್ಟು, ಭತ್ತೆ ಕೊಟ್ಟು, ಟ್ರೈನಿಂಗ್ ಕೊಟ್ಟು, ಅವ್ರಿಗೆ ಸ್ವಲ್ಪ ಚೈತನ್ಯವನ್ನ ತುಂಬಿ, ಹುರುಪು ತುಂಬಿ ಕೆಲಸ ಮಾಡಕ್ ಹುರುಪು ತುಂಬಿ ಕಳಿಸ್ತೀವಿ. ಹಂಗ ಬಂದಾಗ ಏನ್ ಮಾಡ್ತಾರಂತಂದ್ರ ಅವ್ರಿಗೆ ನಾವು 9ಕ್ಕೆ ಚಾಲು ಮಾಡಿದ್ವಿ ಅಂತಂದ್ರೆ ಊಟ ಅಲ್ಲೇ, ವಸತಿನೂ ಅಲ್ಲೇ, ಎಲ್ಲ ಇರ್ತದ. 9 ರಿಂದ 6 ಗಂಟೆ ಕನ್ನಡನು ಕಟ್ಟಿದ್ದೇವೆ. ಪಾಠ ಮಾಡ್ತೇವೆ. ಅವ್ರಿಗೆ 5 6 ಮಂದಿ ಇರ್ತೇವಿ ಪಾಠ ಮಾಡಕ್. ಸಿಲೆಬಸ್ ಇರ್ತದ, ಅದು ಏನ್ ಪಾಠ ಮಾಡ್ಬೇಕು ಅನ್ನೋದು ಇರ್ತದ. ಪಾಠ ಮಾಡ್ತೀವಿ. ಅವ್ರು ಪಾಠ ಮಾಡಿದ್ಮೇಲೆ 6 ಗಂಟೆಗೆ ಬಿಡುತ್ತೇನೆ. ಯಪ್ಪ ಸಾಕು ಮರ ಅಂತ ತಿಳ್ಕೊಂಡು ಒಬ್ರು ಯಾರು ಸಿನಿಮಾಕ್ ಹೋಗ್ತಾರ, ಯಾರು ಊಟಕ್ಕೆ ಹೋಗ್ತಾರ, ಯಾರು ಎದಕ್ ಹೋಗ್ತಾರೆ ಎಲ್ಲೆಲ್ಲ ಹೋಗ್ತಾರೆ. ಅವ್ರಿಗೆ 10 ಗಂಟೆ ಒಳಗೆ ಮತ್ತೆ ಬಂದು ರೂಮ್ ಸೇರ್ಬೇಕು ಅವ್ರು. ಇಲ್ಲಾಂದ್ರೆ 10 ಗಂಟೆಗೆ ಲಾಕ್ ಮಾಡ್ತೀವಿ ನಾವು ರೂಮ್.
ಅಲ್ಲಿ ದಾರಿ ಒಳಗೆ ಒಂದಿಷ್ಟು ಕಸ ಬೆಳೆದಿತ್ತು ಹುಲ್ಲು. ಅಲ್ಲಿ ಲೈಟ್ ಇದ್ದು, ದೀಪದ ಬೆಳಕಿದ್ದು, ಆದ್ರೂ ಅವ್ನ ಏನ್ ಮಾಡ್ತಿದ್ರು ಕೆಲವು ಕ್ರಿಕೆಟ್ ಹುಡುಗರು, ಅವನ ಲೈಟ್ ಹೊಡಿತಿದ್ರು, ಅವ್ರು ಗುಲೆಯಲ್ಲೇನ ಕಲ್ಲು ಹಾಕಿ ಹೊಡಿತಿದ್ರು, ಲೈಟ್ ಇಲ್ದಂಗ್ ಮಾಡ್ತಿದ್ರು. ಇವ್ರ ಮ್ಯಾಗ ಅಟ್ಯಾಕ್ ಮಾಡ್ತಿದ್ರು. ಒಂದು ಹುಡುಗಿಯರನ್ನ ಕರ್ಕೊಂಡು ಒಂದಿಬ್ರು ಹುಡುಗರು, ಒಂದು ಹುಡುಗಿ 3-4 ಮಂದಿ ಬರ್ತಿದ್ರು. ಅಲ್ಲಿ ಏನ್ ಕಸ ಬೆಳೆದಿರ್ತೈತಿ, ಮನುಷ್ಯನ ಹತ್ರ ಕಸ ಬೆಳೆದಿತ್ತು. ಅದ್ರಾಗ ಒಂದ್ ದಾರಿ, ಶಾರ್ಟ್ ದಾರಿ ಇತ್ತು, ಒಂದು ಲಾಂಗ್ ಕಟ್ಟದ್ದು, ಒಂದು ಚಲೋ ದಾರಿ, ಟಾರ್ ರಸ್ತೆ ಏನತ್ತಲ್ಲ ಸ್ವಲ್ಪ ದೂರ ಆಗ್ತಿತ್ತು. ಇದು ಶಾರ್ಟ್ ಆಗ್ತಿತ್ತಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಅವ್ರು ಏನ್ ಮಾಡ್ತಿದ್ರು, ಆ ಹುಡುಗಿಯಾರು ಏನ್ ಇರ್ತಿದ್ರಲ್ಲ ಕೈ ಮಾಡಿ ಕರಿತಿದ್ರು. ಇವ್ರ ಅಕಸ್ಮಾತ್ ಹೋದ್ರಂದ್ರೆ ಇವ್ರ ಕೈಯನ್ನ ವಾಚು, ಮೊಬೈಲು, ಕಿಶದ ರೊಕ್ಕ, ಕೈಯನ್ನ ಉಂಗ್ರ, ಕೊಳ್ಳ ಚೈನ್ ಎಲ್ಲಾ ಕಸ್ಕೊಂಡ ಏನ್ರಿ ಹಿಪ್ಪಿ ಜಿಡ್ಡು ಮಾಡಿ ಕಳಿಸ್ತಿದ್ರು. ಯಾರು ಏನ್ ಬಾಯ್ ಬಿಡ್ತಿದ್ದಿಲ್ಲ. ಎಲ್ಲರೂ ನೌಕರದಾರರು, ಸಂಸಾರಸ್ಥರು, 8 ದಿನ ಊರ್ ಬಿಟ್ಟು ಬಂದಿರ್ತಾರ. ಇವರೆಲ್ಲ ಪ್ರಜೂತಿ ಎದ್ದು ಯಾರಿಗೂ ಹೇಳ್ತಿದ್ದಿಲ್ಲ. ಅಕಸ್ಮಾತ್ ನಮ್ ನಜರಿಗೆ ಬಂತು. ಆಮೇಲೆ ನಾವು ಕಂಪ್ಲೇಂಟ್ ಕೊಟ್ಟು ಅದು ಬಂದೋಬಸ್ತ್ ಮಾಡಿಸಿ, ಅಲ್ಲಿ ಲೈಟ್ ಹಾಕ್ಸಿಸಿ, ಅಲ್ಲಿ ರೋಡ ಬಂದ್ ಮಾಡಿದ್ವಿ ನಾವು. ಅಲ್ಲಿ ಅಡ್ಡಾಡಬಾರ್ದು ಅನ್ನೋ ಮಾಡಿದ್ವಿ ನಾವು. ಹಂಗ ಇದು ಯಾಕೆ ಉದಾಹರಣೆ ಅಂದ್ರೆ, ಈ ವಿಷಯ ವಸ್ತುಗಳು ಹಂಗದಾವು. ನಿಮ್ಮ ಕೈ ಮಾಡಿ ಕರಿತಾವ, ಬಾ ಇದೆ ಸುಖ ಕೊಡ್ತೀನಿ ಅಂತಾವು. ನೀವು ಹೋದ್ರಿ ಅಂದ್ರ ನಿಮಗ್ ಏನ್ ಮಾಡ್ತಾವ ಅಂದ್ರ ಬಂಧಿಸ್ತಾವ. ಸುಖ ಕೊಟ್ಟಂಗ್ ಮಾಡ್ತಾವ, ಸುಖ ಕೊಡಂಗಿಲ್ಲ ಒಳ್ಳೇದು. ಮತ್ತ ಅವುಗಳಲ್ಲಿ ಸುಖನೂ ಇಲ್ಲ, ಸಪ್ಪದಾವು, ಸಿಹಿ ಇಲ್ಲವು. ವಿಷಯ ವಸ್ತುಗಳು ಸಿಹಿ ಇಲ್ಲ, ಸಪ್ಪದಾವ. ಈ ಹೋಳಿಗೆ ಒಳಗ ಸಿಹಿ ಇದ್ದಿದ್ದು ಯಾರ್ದದ? ಹೋಳಿಗೆ ಒಳಗೆ ಯಾರದ ಧರ್ಮದ ಸಿಹಿ? ಹೋಳಿಗೆ ಸಿಹಿ ಅದಲ್ರಿ. ಆ ಹೋಳಿಗೆ ಸಿಹಿ ಇರೋದು ಯಾರ್ದ? ಯಾವ ವಸ್ತುವಿನ ಧರ್ಮ ಅದು? ಬೆಲ್ಲದ್ರಿ. ಬೆಲ್ಲದ್ದು. ವಿಷಯ ವಸ್ತುಗಳಲ್ಲಿ ಸುಖ ಐತಲ್ಲ, ಅದು ಯಾರ ಧರ್ಮದ? ಜೀವಂದ್ರಿ. ನಮ್ದೇ ರೀ. ನಮ್ದ ಅಂದ್ರ ಆ ವಿಷಯಗಳಲ್ಲಿ ಸುಖ ಆಯ್ತು ಏನು? ಆತ್ಮನಿಂದ ಕೈಗಡ ತಗೊಂಡು ಸುಖ ತೋರಾಕತ್ತಿತ್ತು ಅಂತ ನಾ ಕೇಳಾಕತ್ತೀನಿ. ಇದು ಆತ್ಮನಿಂದ ಕೈಗಡ ತೊಗೊಂಡು ಸುಖ ಕೊಡ್ತದ್ರಿ. ವಿಷಯಗಳಲ್ಲೇ ಇಲ್ಲ. ವಿಷಯಗಳಲ್ಲಿ ಸುಖ ಇಲ್ಲ. ವಿಷಯ ನಮ್ಗೆ ಸಿಕ್ಕಾಗ ನಮ್ಮ ಮನಸ್ಸು ಅಂತರ್ಮುಖ ಆಗ್ತದ, ಆ ಮನಸ್ಸು ಲಯ ಆಗ್ತದ, ಅವಾಗ ಆನಂದ ತೋರ್ತದ. ಆತ್ಮನ ಆನಂದ ಅಲ್ಲಿ ಪ್ರತಿಬಿಂಬ ಆಗಿ ತೋರ್ತದ. ಇದು ನಮಗ್ ಗೊತ್ತಾಗ್ಬಿಟ್ಟನು ನಾವು ವಿಷಯ ಬಿಡುದಿಲ್ಲ. ಇದು ನಮ್ಗೆ ಗೊತ್ತಾಗ್ಬೇಕು ಟೆಕ್ನಿಕ್. ಆನಂದ ಹೆಂಗಾಗ್ತದ ಅನ್ನೋದು ಟೆಕ್ನಿಕ್ ನಮಗ್ ಗೊತ್ತಾಗ್ಬಿಟ್ಟಾನು ನಾವು ವಿಷಯಗಳಲ್ಲಿ ರಮಮಾಡ ಮಾಡೋದು ಬಿಡುವುದಿಲ್ಲ. ಪಕ್ಕ ಆಗೈತೇನ್ರಿ? ಇದು ಪಕ್ಕ ಆಗ್ಬೇಕು ನೋಡ್ರಿ. ವಿಷಯಗಳು ಸಪ್ಪದಾವ. ವಿಷಯಗಳಲ್ಲಿ ಏನು ಆನಂದ ಐತಿ, ಅದು ಆನಂದ ವಿಷಯದಲ್ಲ, ಅದು ಆನಂದ ನಮ್ಮ ಆತ್ಮದ ಆವಿರ್ಭಾವ ಆಗ್ಯದ. ಯಾಕಂದ್ರ ಯಾವಾಗ ಮನಸ್ಸು ವಿಷಯಾಕಾರ ಆಗ್ತದ, ಅವಾಗ ಚಂಚಲ ಆಗ್ತದ. ಆ ವಿಷಯ ಸಿಕ್ತು ಕೈಗೆ ಅದಕ್ಕ ಅಂತಂದಾಗ ಆ ಮನಸ್ಸು ಏನಾಗ್ತದ? ಬಹಿರ್ಮುಖ ಇದ್ದದ್ದು ಅಂತರ್ಮುಖ ಆಗ್ತದ. ಅಂತರ್ಮುಖ ಆತು ಅಂದ್ರ ಆನಂದದ ಆವಿರ್ಭಾವ ಆಗ್ತದೆ. ಆ ಅಂತಃಕರಣದೊಳಗೆ ಆತ್ಮನ ಪ್ರತಿಬಿಂಬ ಬೀಳ್ತದ, ಅವಾಗ ಆನಂದ ಆಗ್ತದ. ಆ ಅಂತಃಕರಣಕ್ಕೂ ಮತ್ತು ಆತ್ಮನಿಗೆ ಮುಖಾಮುಖಿ ಆದಾಗ ಆ ಆತ್ಮದಲ್ಲಿ ಇದ್ದಂತ ಆನಂದ ಆ ಅಂತಃಕರಣದೊಳಗೆ ಪ್ರತಿಬಿಂಬದಿಂದ ಬೀಳ್ತದ. ನಮಗಾಗುವಂತ ಆನಂದ ಪ್ರತಿಬಿಂಬ ಆನಂದ ಹೊರತು ಬಿಂಬಾನಂದ ಆಗಿಲ್ಲ. ನಮಗೆ ಯಾವ ಸುಖ ಆಯ್ತಲ್ರಿ? ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ, ಹಾರ, ಮಾಲಿ, ತುರಾಯಿ, ಪೆನ್ಷನ್, ಇನ್ನ ಏನೇನ್ ಅದಾವಲ್ಲ, ಇವೆಲ್ಲದ್ರಾಗೂ ಇವು ಸಪ್ಪದಾವು. ಸುಖ ಅನ್ನೋದಿಲ್ಲ. ಇಲ್ಲ, ವಿಚಾರ ಮಾಡ್ರಿ. ನಾ ಹೇಳ್ತೀನಿ ಅಂತ ನಂಬಾಕ್ ಹೋಗ್ಬೇಡ್ರಿ. ಪ್ರಮಾಣ ಹೇಳ್ತೈತಂತೂ ನಂಬಾಕ್ ಹೋಗಿ ವಿಚಾರ ಮಾಡ್ರಿ. ಪ್ರಮಾಣ ಬೇಕು. ಪ್ರಮಾಣ ಹಿಡ್ಕೊಂಡು ನೀವು ವಿಚಾರ ಮಾಡ್ಬೇಕು, ನಿಮ್ಮ ಅನುಭವಕ್ಕೂ ಬರಬೇಕು. ಹೌದಂದಾಗ ಬಿಡ್ಬೇಕಾಗ್ತದೆ. ಮತ್ ಬಿಡುವುದು ಬಹಳ ಕಷ್ಟ ಅದ. ಯಾಕಂದ್ರೆ ಸಂಸ್ಕಾರ ಹಲವಾರು ಜನ್ಮದಿಂದ ಆ ವಿಷಯಗಳಲ್ಲಿ ಸುಖ ಬುದ್ಧಿ ಮಾಡಿವಿ ನಾವು. ಒಮ್ಮೆ ಹೋಗೋದಿಲ್ಲ ಅದು. ಹಗಲೆಲ್ಲ ಮನನ ನಿಧಿಧ್ಯಾಸನ ಮಾಡ್ಬೇಕ. ಮನಸ್ಸಿಗೆ ತಗೊಂಬಂದು ಅಲ್ಲಿ ನಿಲ್ಲಿಸ್ಬೇಕು, ವಿಚಾರ ಮಾಡಕ್ ಹಚ್ಬೇಕು. ಇದು ಆನಂದ ಆಗ್ತದಲ್ಲ, ಅದು ಎಲ್ಲಿಂದ ಬರ್ತದ ಆನಂದ? ಗುಲಾಬ್ ಜಾಮೂನ್ ಒಂದನೇದ್ದು ಬಹಳ ರುಚಿ, 2ನೇದ್ದು 3ನೇದ್ದು ರುಚಿ, 4ನೇದ್ದು ಸುಟ್ಟು ಸಪ್ಪಿ, 5, 6 ವೈಕ್. ಯಾಕ್ರಿ ಆನಂದ ಇಲ್ಲ ನನ್ನೆ? ಆ 1ನೇ ಗುಲಾಬ್ ಜಾಮೂನ್ದಾಗ ಏನ್ ಆನಂದ ಐತಿ, 6ನೇ ಗುಲಾಬ್ ಜಾಮೂನ್ದಾಗ ಅದ ಆನಂದ ಐತಿ ಏನೋ ಇಲ್ಲ? ಒಂದ್ ವೇಳೆ ಆನಂದ ಇತ್ತಂದ್ರ 1ನೇ ಜಾಮೂನು ಎಷ್ಟು ರುಚಿ ಆಗ್ಬೇಕು, 6ನೇದು ವೈಕ್ ಅನ್ನಬಾರದು. ಆನಂದ ಒಂದ್ ವೇಳೆ ಜಾಮೂನ್ದಾಗಿದ್ರ ಹಂಗಾರೆ ಏನಾತ್ರಿ ಅದು? 1ನೇ ಜಾಮೂನ್ದಾಗ ಇದ್ದಂತ ಸುಖ 6ನೇ ಜಾಮೂನ್ದಾಗ ಯಾಕೆ ಬರವಲ್ದು?
ವಿಚಾರ ಮಾಡ್ಬೇಕು ಬೇಡ ನಾವು. ಇದು ಎಷ್ಟೋ ಸಲ ಹೇಳೇನಿ ನಾವು, ಪುಡ್ಚ ಪಾಠ ಮಗ ಸಪಾಟ್. ನಮಗೆ ಅದ್ರ ಬಗ್ಗೆ ಏನು ಮತ್ತು ವಿಚಾರ ಮಾಡಂಗಿಲ್ಲ. ನಮ್ಗೆ ಅನುಭವಕ್ಕೆ ಬರ್ಬೇಕಂದ್ರೆ ವಿಚಾರ ಮಾಡ್ಬೇಕು. ಈಗ ಒಂದ್ ವೇಳೆ ಜಾಮೂನ್ದಾಗ ಆನಂದ ಇತ್ತಂದ್ರ 1ನೇ ಜಾಮೂನ್ದಾಗ ಎಷ್ಟದ ಆನಂದ, ಎಕ್ಸ್ ಕ್ವಾಂಟಿಟಿ ಐತಂತ ತಿಳ್ಕೊಡ್ರಿ. 6ನೇ ಜಾಮೂನ್ದಾಗೂ ಎಕ್ಸ್ ಇರ್ಬೇಕಿಲ್ಲೋ. ಆ ಸುಖ ಅಳ್ಯಾಕ ಒಂದ್ ಪ್ರಮಾಣ ಹೇಳ್ಕೊಡ್ರಿ. ಎಕ್ಸ್ ಯೂನಿಟ್ ಐತಿ ಅಂತ ತಿಳ್ಕೊಡ್ರಿ. 1ನೇ ಜಾಮೂನ್ದಾಗ ಎಕ್ಸ್ ಯೂನಿಟ್ ಆನಂದ ಐತಿ ಅಂತ ತಿಳ್ಕೊಡ್ರಿ. ಅಂತ 6ನೇ ಜಾಮೂನ್ದಾಗೂ ಎಕ್ಸ್ ಯೂನಿಟ್ ಇರಬೇಕಲ್ಲ. ಅದ್ಯಾಕೆ ವೈಕ್ ಅನಿಸ್ತದ, ಒಲ್ಲೆ ಅನಿಸ್ತದ ಯಾಕ? ಅದು ಇಲ್ಲೇ ಇಲ್ರಿ, ಮೊದ್ಲೇ ಜಾಮೂನ್ದಾಗು ಇಲ್ಲೇ ಇಲ್ರಿ. ಅಂತ ಆನಂದ ಆತಲ್ಲ, 1ನೇ ಜಾಮೂನ್ದಾಗ ಆನಂದ ಆತಲ್ಲ, ಯಾಕಾತು? ಸಂಗೀತ ಅವ್ರದ್ದು ನೆಟ್ವರ್ಕ್ ಸರಿ ಇಲ್ಲ. ಕ್ಷಣಿಕ ಆನಂದದ್ರಿ ಪೋರದು 1ನೇ ಜಾಮೂನ್ ಕ್ಷಣಿಕ ಆನಂದದ್ರಿ ಇದು. ಅಲ್ಲ, 1ನೇ ಜಾಮೂನ್ದಾಗ ಆನಂದ ಹೆಚ್ಚಿಗೆ ಐತಿ, 6ನೇ ಜಾಮೂನ್ದಾಗ ಆನಂದ ಕಮ್ಮಿ ಐತಲ್ರಿ? 1ನೇ ಜಾಮೂನ್ ತಿನ್ನುವಾಗ ಸರ್ ಮಾಡ್ಕೊಂಡು ತಿಂದಿರಪ್ಪ ರೀ, ಆತುರ್ತೆ ಸಿಕ್ತ ಲೈ ಮಾಡ್ಕೊಂತೀವಿ. ಸಂಗೀತ ಅವ್ರದ್ದು ಇದು ನೆಟ್ವರ್ಕ್ ಕಮ್ಮಿ ಐತ್ರಿ. ನಿಮ್ದು ನೆಟ್ವರ್ಕ್ ಇಲ್ಲ, ಜಗ್ವಾಲ್ದ ಹಿಂದ ಮುಂದ ಆಗತ್ತೆ ಧ್ವನಿ. ಅಲ್ಲಿ ಮನಸ್ಸ ಬೇಕನ್ಸಿ ಮನಸ್ಸ ಅಸ್ಥಿರ ಆಗಿತ್ರಿ ಪೋರದು. ಅಲ್ಲಿ ಜಾಮೂನ್ ತಿಂದಾಗ 1ನೇ ಜಾಮೂನ್ ತಿಂದಾಗ ಮನಸ್ಸು ಸ್ಥಿರ ಆಗಿ ಏಕಾಗ್ರ ಐತ್ರಿ ಅದು. ಏಕಾಗ್ರ ಆಗಿರಾತ್ರಿ. ಏಕಾಗ್ರ ಆದಾಗ ನಾವು ಶಾಂತ ಆದಾಗ ನಮ್ದು ಆನಂದ ಉದ್ಭೂತ ಆಗ್ತದಲ್ರಿ ಪೋರ್ ನಮ್ಗೆ. ಅಲ್ಲಲ್ಲ, ಅಂದ್ರ ಮನಸ್ಸು ಅಂತರ್ಮುಖ ಆತ ಅನ್ನೋದೇನ ಏನಾಗ್ತದ, ಆತ್ಮಗ ಅಭಿಮುಖ ಆಗ್ತದ. ಎದರ ಬದಲ ಬರ್ತಾವ ಆತ್ಮ ಮತ್ತು ಅಂತಃಕರಣ. ಎದರ ಬದಲ ಬರುತ್ತೇನ ಆತ್ಮನ ಪ್ರತಿಬಿಂಬ ಅಂತಃಕರಣದಾಗ ಬೀಳ್ತದ. ಆತ್ಮನ ಅಂತಃಕರಣ ಬೀಳುತ್ತೆ, ಆತ್ಮ ಆನಂದ ಸ್ವರೂಪ ಐತಿ, ಅಂತಃಕರಣನು ಆನಂದ ಆಗ್ತದ. ಇದು ನಮ್ಗೆ ಗೊತ್ತಾಗವಲ್ದು. ನಾವೇನ್ ತಿಳ್ಕೊತೀವಿ, ಆತ್ಮನ ಆನಂದ, ಜಾಮೂನದ ಆನಂದ. ಜಾಮೂನದ ಆನಂದ ಅಲ್ಲದ, ಆತ್ಮನ ಆನಂದ, ಪ್ರತಿಬಿಂಬ ಆನಂದ. ಪ್ರತಿಬಿಂಬ ಆನಂದ. ಬಿಂಬಾನಂದ ಎಲ್ಲಿ ಹಂಗಾರ ಆನಂದ ಎಲ್ಲೈತಿ ನಿಜವಾಗಿ ಅಂದ್ರೆ ಬಿಂಬದಾಗ ಐತಿ. ಬಿಂಬ ಯಾವುದು? ಆತ್ಮ. ನಾವು ಪ್ರಯತ್ನ ಏನ್ ಮಾಡ್ಬೇಕಂದ್ರ, ಮನಸ್ಸು ಅಂತರ್ಮುಖ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಬಹಿರ್ಮುಖ ಆದ್ರೆ ಆನಂದ ಆಗೋದಿಲ್ಲ, ತಿಳ್ಕೊಂಡ್ಬಿಟ್ರಿ ನೀವು. ಮನಸ್ಸು ಹರಿದಾಡಕತ್ತು ಅಂತಂದ್ರೆ, ಚಂಚಲ ಆತು ಅಂದ್ರೆ ಆನಂದ ಸಿಗುವುದಿಲ್ಲ ನಮಗೆ. ಮನಸ್ಸು ಚಂಚಲತೆ ಕಳ್ಕೋಬೇಕು ಅಂದ್ರೆ ಅಂತಃಕರಣ ಏಕಾಗ್ರ ಆಗ್ಬೇಕು. ಅದಕ್ಕೆ ಧ್ಯಾನಾದಿಗಳನ್ನು ಮಾಡಬೇಕು. ಜ್ಞಾನ ಪೂರ್ವ ಧ್ಯಾನ ಬೇರೆ, ಜ್ಞಾನ ನಂತರ ಧ್ಯಾನ ಬೇರೆ. ಜ್ಞಾನ ನಂತರ ಧ್ಯಾನ ಅಂದ್ರೆ ಏನು? ಸ್ವರೂಪದ ಜ್ಞಾನ ಆಗಿರ್ತದ. ಅದ್ರ ರೂಢಿಯಿಂದ ಅವಾಗ ಮನಸ್ಸು ಹರಿದು ಹೊರಗೆ ಹೋಗ್ತೈತಂದ್ರೆ ಅದನ್ನ ತಗೊಂಡ್ಬಂದು ಸ್ವರೂಪ ಜ್ಞಾನಕ್ಕೆ ಕುಂಡ್ರಿಸ್ಬೇಕು. ಅದಕ್ಕೇನಂತಾರ? ನಿಧಿಧ್ಯಾಸನ ಅಂತ. ನಾ ಹೆಂಗ ಪರಮಾತ್ಮ ಆಕೇನಿ ಅಂತ ಸಂಶಯ ಬಂದ್ವು ಅಂದ್ರ ಮನನದಿಂದ ಸಂಶಯಗಳನ್ನ ಕಳ್ಕೋಬೇಕು. ನಾನೇ ಪರಮಾತ್ಮ ಅನ್ನೋದು 100ಕ್ಕೆ 100 ನಮ್ಮ ಮನಸ್ಸಿಗೆ ಪಟಾಯಿಸ್ಬೇಕು. ನೀವ್ ಯಾರಿಗೆ ಹೇಳೋದು ಬೇಕಾಗಿಲ್ಲ. ಹೇಳಿದ್ರ ಅವರು ಹಾಸ್ಯ ಮಾಡಬಹುದು. ನಾನು ಅವ ದೇವ್ರಂತ, ಅವ ದೇವ್ರಂತ ಅಂತಾರೆ. ಹೊರಗೆ ಜನ ಮೂರ್ಖರು ಅದಾರ, ಅವ್ರಿಗೇನೇ ಹಾಕಿ ಹೋಗ್ತೀರಿ, ಹೇಳಕ್ ಹೋಗ್ಬೇಡ. ನಿಮ್ ಮನಸ್ಸಿಗೆ ಖಾತ್ರಿ ನಾನು ಆತ್ಮ ಅದೇನಿ. ಆ ಖಾತ್ರಿ ಆಗಾಗ ಏನ್ ಮಾಡ್ಬೇಕು? ಮನನ ಮಾಡ್ರಿ. ಸಂಶಯಗಳ ಕಳ್ಕೊಳಕ್ ಏನ್ ಮಾಡ್ರಿ? ಆ ಸಂಶಯಗಳಿಗೆ ಉತ್ತರ ಅನುಭವಸಾರ, ಪಂಚದಶಿ, ಕೆಲವೊಂದು ಮನನ ಗ್ರಂಥ ಅದಾವ. ಆ ಮನನ ಗ್ರಂಥಗಳನ್ನ ಅಭ್ಯಾಸ ಮಾಡ್ಬೇಕು. ನಮ್ಮ ಸಂಶಯಗಳ ಎಲ್ಲವನ್ನು ಹೊಡೆದು ಬಿಡಾಕ ಅಲ್ಲಿ ಯುಕ್ತಿ ಕೊಡ್ತಾರ. ಆ ಯುಕ್ತಿ ಇಟ್ಕೊಂಡು ನಾವೇನ್ ಮಾಡ್ಬೇಕು? ನಮ್ಮ ಮನಸ್ಸಿನಿಂದ ಆ ಯುಕ್ತಿ ಇಟ್ಕೊಂಡು ಆ ಯುಕ್ತಿಯಿಂದ ಆರೋಹಣ ಮಾಡಿಕೊಂಡು ನಾವು ಸ್ವರೂಪಕ್ಕೆ ಹೋಗಿ ನಿಲ್ಲಬೇಕು. ಇಷ್ಟೆಲ್ಲ ಹೋಮ್ವರ್ಕ್ ಮಾಡಿದ್ರೆ ಅದು ನಮಗ ಕೈ ಸಿಗ್ತೈತಿ ವಿದ್ಯೆ. ಇಲ್ಲಾಂದ್ರೆ ಅದು ಏನಾಗ್ತದ? ಕೈ ತಕ್ಕ ಹೋಗ್ತದ ವಿದ್ಯೆ. ಇನ್ನ 10 ವರ್ಷಕ್ಕೆ ಇದ ಹೇಳ್ಬೇಕಾಗ್ತದೆ, ಬೇರೆ ಹೇಳಕ್ ದಾರಿನೇ ಇಲ್ಲ ನಮಗೆ. ಯಾಕಂದ್ರೆ ಇಲ್ಲೇ ನಾವು ಎಡವಾಗತ್ತೀವಿ. ಬಹಳ ಮಂದಿ ಶ್ರವಣ ಮಾಡ್ತೀವಿ, ಮನನ ಇಲ್ಲ, ನಿಧಿಧ್ಯಾಸನ ಇಲ್ಲ.
ಆತ್ಮನಿಂದ ಆತ್ಮನಲ್ಲಿಯೇ ಸಂತುಷ್ಟನಾಗುತ್ತಾನೆ, ವಿಷಯ ವಸ್ತುಗಳಿಂದ ಆಗುವುದಿಲ್ಲ ಅವ. ಆ ಸಮಯದಲ್ಲಿ ಅವನು ಸ್ಥಿತಪ್ರಜ್ಞೆ ಎಂದು ಹೇಳಿಸಿಕೊಡುತ್ತಾನೆ. ನೋಡಿ, ಸ್ಥಿತಪ್ರಜ್ಞೆ ಆಗ್ಬೇಕು ಅಂದ್ರೆ ಏನಾಗ್ಬೇಕು ಅನ್ನಂಗಾತು, ಆತ್ಮನಿಂದ ಆತ್ಮನಲ್ಲಿಯೇ ಸಂತುಷ್ಟನಾಗ್ಬೇಕು. ತನ್ನ ಸುಖಕ್ಕಾಗಿ ವಿಷಯ ವಸ್ತುಗಳ ಮ್ಯಾಗ ಅವಲಂಬಿತನಾಗಬಾರದು. ತನ್ನ ಸುಖಕ್ಕಾಗಿ ವಿಷಯಗಳನ್ನ ಅವಲಂಬಿಸಬಾರ್ದು ಅಂದ್ರೇನು? ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳನ್ನು ಬೆನ್ನ ಹತ್ತಬಾರದು. ಹಂಗಂದ್ರೆ ನಾವು ಸ್ಥಿತಪ್ರಜ್ಞೆ ಅನಿಸ್ಕೋತೀವಿ. ಇಲ್ಲಾಂದ್ರೆ ಏನ್ ಅನಿಸ್ಕೋತೀವಿ ನಾವು? ನಾಮಕೆ ವಾಸ್ತೆ ಜ್ಞಾನಿಗಳು ನಾವೆಲ್ಲ. ನಾವು ಹೇಳಕ್ ಬರ್ತೈತ್ರಿ, ನಾವು ಶಾಸ್ತ್ರ ಹೇಳ್ತೇವ್ರಿ, ನಾವು ಶಾಸ್ತ್ರ ಹೇಳ್ತೇವ್ರಿ. ನಾವು ಹೇಳ್ತೇವ್ರಿ, ನೀವು ಹೇಳ್ತೇವ್ರಿ. ಎಲ್ಲರೂ ಹೇಳೋರು ಆದ್ರೆ ಇರೋರು ಒಬ್ರು ಇಲ್ಲ. ಹೇಳೋನು ಇಲ್ಲ, ಕೇಳೋರು ಇಲ್ಲ. ಭಗವಂತನು ಹೇಳಿದನು, ಎಲೆ ಅರ್ಜುನನೇ, ಈ ಪುರುಷನು ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸ್ಬೇಕು. ಅವು ಕಾಮನೆಗಳು ಅಡ್ಡಾಗ್ತವೆ. ಆತ್ಮನಿಂದ ಆತ್ಮನಲ್ಲಿಯೇ ಸಂತುಷ್ಟನಾಗಿರುವಾಗ ಅವನನ್ನು ಸ್ಥಿತಪ್ರಜ್ಞನೆಂದು ಹೇಳಲ್ಪಡುತ್ತದೆ. ಪೇಜ್ ನಂಬರ್ 28, ಸರ್ ದುಂಡಣ್ಣವರು. We have come to the fourth and the final topic of second chapter, that is the topic of ಸ್ಥಿತಪ್ರಜ್ಞಾ. 2ನೇ ಅಧ್ಯಾಯದ ಕೊನೆಯ ಮತ್ತು 4ನೆಯ ವಿಷಯ ಏನಪ್ಪಾ ಅಂತಂದ್ರ, ಸ್ಥಿತಪ್ರಜ್ಞೆ ಹೆಂಗಿರ್ತಾನೆ ಈ ಜಗತ್ನಾಗ. ಜ್ಞಾನಿ ಆದವ್ರು ಇರ್ತಾರೋ ಇಲ್ಲೋ ಈ ಜಗತ್ನಾಗ? ಅವರು ಬಾಳೆ ಬದುಕ್ತಾರೋ ಇಲ್ಲೋ? ಇದ್ರವ ಹೆಂಗಿರ್ತಾನ? ಯಾಕಂದ್ರ ಅವ ಹಿಂಗಿರ್ತಾನ ಅಂತ ತಿಳ್ಕೊಂಡು ಗುರುಗಳ ಮುಖ್ಯಾಂತರ ಕೇಳಿದ್ರೆ ನಾವು ಹಂಗಿರಾಕ್ ಪ್ರಯತ್ನ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಇದನ್ನ ಹೇಳ್ಯಾರ. ಸ್ಥಿತಪ್ರಜ್ಞೆ ಸಿದ್ಧಾರೂಢರು ಅಂತ ಇಡ್ತಾರ, ಟಾಪಿಕ್ ಇಡ್ತಾರ. ಕೈಲಾಸ ಮಂಟಪದಾಗ ಟಾಪಿಕ್ ಇಡ್ತಾರ. ಅವ್ರು ಅವಾಗ ಏನ್ ಹೇಳ್ತಾರ, ಈ ಭಗವದ್ಗೀತೆ ಈ 55ನೇ ಶ್ಲೋಕದಿಂದ ಒಂದು 12-13 ಶ್ಲೋಕ ಅದಾವ. ಅವನ ಲಕ್ಷಣಗಳನ್ನ ಹೇಳ್ಕೊಂತ ಹೋಗ್ತಾರೆ. ಹೆಂಗಿರ್ತಾನಪ್ಪ ಅವ ಜ್ಞಾನಿ ಅಂದ್ರೆ ಭಗವದ್ಗೀತೆಯ ಸ್ಥಿತಪ್ರಜ್ಞೆ ಲಕ್ಷಣಗಳನ್ನ ಹೇಳ್ತಾರ. ಸಿದ್ಧಾರೂಢರು ಹಂಗಿದ್ರು. The topic is given as an answer to the Arjuna's question, and Arjuna's question is, suppose a person goes through all the sadhanas prescribed in the scripture and he becomes a gnani, well established gnani, how will he face the situations of life and how will he respond to the various situations of life? ಏನ್ ಹೇಳ್ತಾರೆ ಇಲ್ಲಿ ಅಂತಂದ್ರೆ, ಅರ್ಜುನ ಪ್ರಶ್ನೆ ಏನಂದ್ರೆ, ವಿಚಾರ ಮಾಡ್ರಿ, ಒಬ್ಬವ ನೀವು ಹೇಳಿದಂಗ ಕರ್ಮಯೋಗ ಮಾಡಿದ, ಉಪಾಸನ ಯೋಗ ಮಾಡಿದ, ಮಲದೋಷ ವಿಕ್ಷೇಪ ದೋಷ ಕಳ್ಕೊಂಡ, ರಾಗ ದ್ವೇಷ ಕಳ್ಕೊಂಡ, ಮನಸ್ಸಲ್ಲಿ ಇದ್ದಂತ ಚಂಚಲತೆಯನ್ನು ಕಳ್ಕೊಂಡ, ಕೊನೆಗೆ ಆವರಣ ದೋಷವನ್ನು ಕಳ್ಕೊಂಡ, ಅವಾಗ ಜ್ಞಾನಿ ಅಥವಾ ಸ್ಥಿತಪ್ರಜ್ಞೆ ಆದ ಅಂತ ತಿಳ್ಕೊಟ್ರು. ಏನು ಹೇಳ್ಯಾರ, ಶಾಸ್ತ್ರದ ಎಲ್ಲಾ ಸಾಧನೆಗಳನ್ನು ಸಂಪೂರ್ಣವಾಗಿ ಮಾಡಿ ಅವ ಜ್ಞಾನಿ ಆದ ನಂತರ ಮತ್ತ ಅವ ಜೀವನದ ಸಮಸ್ಯೆಗಳು ಬರ್ತಾವೆ ಇಲ್ಲೋ? ಅವನ್ ಹೊಟ್ಟೆ ಹಸಿವಾಕತಿ ಇಲ್ಲೋ? ಅವನ್ ನಿರಳಿಕೆ ಆಕತಿ ಇಲ್ಲೋ? ಅವ ಊಟ ಮಾಡ್ತಾನ ಇಲ್ಲೋ? ಅವ ಮಾತಾಡ್ತಾನ ಇಲ್ಲೋ? ಹೆಂಗಿರ್ತಾನವ? ಅವೆಲ್ಲ ಸಹಜ ಇರತ್ತವ್ರಿ. ಆ ಮನುಷ್ಯನಿಗೆ ಆ ಬಂದಂತ ಒಂದು ಪರಿಸ್ಥಿತಿಗಳನ್ನ ಹೆಂಗ್ ಎದುರಿಸ್ತಾನವ? ಈ ಸಾಮಾನ್ಯ ಜನರಿಗೆ ಏನ್ ಬರ್ತಾವಲ್ಲ ದುಃಖಗಳು, ಅವನಿಗೂ ಬರ್ತಾವ ಇಲ್ಲೋ? ಹಂಗಾರ ಏನಿದು ಸ್ಥಿತಪ್ರಜ್ಞೆ ಅಂತಂದ್ರ? ಆ ಸಂಕಷ್ಟಗಳ ಮಧ್ಯದಲ್ಲಿ ಒಂದ್ ಹೆಂಗ್ ಇರ್ಬೇಕನ್ನುವಂಥದ್ದು ಕಲೆ ಐತೋ ಏನ್? ಅವಾಗ ಕಷ್ಟಗಳೆಲ್ಲ ಬರೋದಿಲ್ಲೋ? ಅವ್ನ್ ಹೊಟ್ಟೆ ತುಂಬದಂಗ ಇರ್ತೈತನ ಯಾವಾಗ್ಲೂ? ಅವ್ನ್ ಊಟನೇ ಬೇಡನು? ಅವ್ನ್ ನಿರಡಿಕೆನ ಆ ಅವನಿಗೆ ಕಲ್ಲಿಂದ ಪಾರಾಗ್ತಾನ. How will he face the problem situations in life? ಜೀವನದ ಸಮಸ್ಯೆಗಳು ಅವ್ ಬರ್ತಾವಿಲ್ಲೋ? ಬಂದ್ರ ಅವ ಹೆಂಗ್ ಪಾರಾಕನ್ರಿ? And how will he respond to various situations in life? ಈ ಜೀವನದಾಗ ಬರುವಂತ ಘಟನೆಗಳನ್ನ ಹೆಂಗ್ ಎದುರಿಸ್ತಾನವ?
ಇನ್ ಸಂಸ್ಕೃತ್ ವಿ ಸೇ ಸ್ಥಿತಪ್ರಜ್ಞಾ ಲಕ್ಷಣಾನಿ. ಇದಕ್ಕೇನಂತಾರಪ್ಪ ಸಂಸ್ಕೃತಾಗ ಅಂದ್ರ ಸ್ಥಿತಪ್ರಜ್ಞನ ಲಕ್ಷಣಗಳು ಏನು, ಹೆಂಗಿರ್ತಾನವ? ಲಕ್ಷಣ ಮೀನ್ಸ್ ನೇಚರ್, ನ್ಯಾಚುರಲ್ ಟ್ರೇಟ್. ಅವನ ಸ್ವಭಾವ ಹೆಂಗಿರ್ತದ? ಲಕ್ಷಣ ಅಂದ್ರೆ ಏನ್ರಿ? ಸ್ವಭಾವ. ಸ್ಪಾಂಟೇನಿಯಸ್ ಟ್ರೇಟ್ ಈಸ್ ಕಾಲ್ಡ್ ದ್ಯಾಟ್. ವಾಟ್ ಈಸ್ ದ ಲಕ್ಷಣ ಆಫ್ ಸ್ಥಿತಪ್ರಜ್ಞಾ? ಹಿಂಗಿರ್ತಾನಂತ ಹೇಳ್ಬಿಡು ಭಗವಂತ, ನಾನು ಹಂಗಿದ್ದವ್ರು ಎಲ್ಲರಿಗೂ ಜ್ಞಾನಿ ಅನ್ಕೊಂತ ಹೋಗ್ತೇನಿ ಅಂತ. ಅದು ಬೇಕಾಗೈತಿ ಒಂದು ಲಿಸ್ಟ್. And therefore, before a person becomes ಸ್ಥಿತಪ್ರಜ್ಞ, he has to go to 3 stages of life. ಸ್ಥಿತಪ್ರಜ್ಞೆ ಆಗ್ಬೇಕಂದ್ರೆ ಜೀವನದಾಗ ಯಾವುದೇ ಮನುಷ್ಯ ಈ 3 ಹಂತಗಳನ್ನ ದಾಟಬೇಕು ಅಂತ. 3 ಹಂತಗಳನ್ನ ದಾಟಬೇಕು. ಏನದು? 1ನೇ ಹಂತ ಹೇಳ್ತಾರೆ ನೋಡ್ರಿ. ದ ಫಸ್ಟ್ ಸ್ಟೇಜ್ ಇಸ್ ಬೈ ಫಾಲೋವಿಂಗ್ ರಿಲಿಜಿಯಸ್ ಲೈಫ್ ಸ್ಟೈಲ್. ಮೊದಲನೇದ ಧಾರ್ಮಿಕ ಜೀವನವನ್ನು ನಡೆಸ್ಬೇಕವ, ಅಧಾರ್ಮಿಕ ಇರಬಾರ್ದವ. ಅಧರ್ಮದಿಂದ ಇರಬಾರದು. ಧರ್ಮದಿಂದ ಅವನು ಏನ್ ಮಾಡಬೇಕು? ಅರ್ಥವನ್ನು ಗಳಿಸಬೇಕು. ಧರ್ಮದಿಂದ ಜೀವನ ಮಾಡಕ್ ಕಲಿಬೇಕು. ಅಧರ್ಮದಿಂದ ಲಂಚ ತಿಂದು ಬದುಕಬಾರದು, ವ್ಯಭಿಚಾರ ಮಾಡಬಾರದು. ಧರ್ಮದಿಂದ ಅರ್ಥವನ್ನು ಗಳಿಸಬೇಕು, ಧರ್ಮದಿಂದ ಜೀವನವನ್ನ ಮಾಡಿ ಅವ ಸಾಧನೆ ಮಾಡಿರ್ಬೇಕು. ಆ ಧಾರ್ಮಿಕ ಜೀವನವನ್ನು ನಡೆಸಿರ್ಬೇಕು ಅವ. ಯಾರು ಇಲ್ಲಪ್ಪ ದೇವರು ನೋಡಾಕತ್ತಾನ, ಯಾರು ನೋಡ್ಲಿಕ್ಕಂದ್ರೆ ಮನಸ್ಸು ಮಹಾದೇವ ನೋಡ್ತಾನ, ನನ್ನ ಮನಸ್ಸು ಎಲ್ಲಾನು ನೋಡಾಕತ್ತದ ಅಂತ ದೃಷ್ಟಿಯಿಂದ ಯಾರು ನೋಡ್ತಾರ ಬಿಡ್ರಿ ಅನ್ನೋಂಗಿಲ್ಲ. ಸರ್ವಾಂತರ್ಯಾಮಿ ಭಗವಂತನನ್ನು ನೋಡಾಕತ್ತಾನ ಅನ್ನುವಂಥ ದೃಷ್ಟಿಯಿಂದ ನಾವು ಸತ್ಯ ಶುದ್ಧ ಕಾಯಕ ಧಾರ್ಮಿಕ ಜೀವನವನ್ನು ನಡೆಸ್ಬೇಕು. ಮೊದಲನೇದು ಧರ್ಮದಿಂದ ಜೀವನವನ್ನು ಮಾಡ್ಬೇಕು. ಬೈ ಫಾಲೋವಿಂಗ್ ಲೈಫ್ ಆಫ್ ಕರ್ಮಯೋಗ. ಕರ್ಮಯೋಗದಿಂದ ಇರಬೇಕು. ಕರ್ಮಯೋಗ ಅಂದ್ರೆ ಏನು? ನನಗೆ ಕೊಟ್ಟಂತ ಇದು ಜವಾಬ್ದಾರಿ, ಈ ಮನೆಯದು ಹಿರೇತನ ನನಗೆ ಕೊಟ್ಟಾರ, ಅವ್ರದ್ದೆಲ್ಲ ಯೋಗಕ್ಷೇಮ ನಾನು ನೋಡ್ಕೋಬೇಕು. ಅವ್ರಿಗೆ ಊಟ ವಸತಿ ಅವ್ರಿಗೆ ಬೇಕಾದದ್ದೆಲ್ಲ ಏನು ನಾನು ಪೂರೈಕೆ ಮಾಡ್ಬೇಕು. ನನ್ನ ಜವಾಬ್ದಾರಿ ಅದು. ಯಜಮಾನ ಅಂದ್ರೆ ನಾ ಈ ಮನೆ ಜವಾಬ್ದಾರಿ, ನಾ ಅವ್ರಿಗೆ ದುಡಿದು ಹಾಕ್ಬೇಕು. ಅದು ಸತ್ಯ ಶುದ್ಧ ಕಾಯಕದಿಂದ. ಮೋಸ ಮಾಡಿ, ಕಳುವು ಮಾಡಿ, ಸುಳ್ಳು ಹೇಳಿ ಮಾಡೋಂಗಿಲ್ಲ. ವ್ಯಾಪಾರ ಮಾಡ್ತಿದ್ರೆ ವ್ಯಾಪಾರದಾಗ ಮೋಸ ಮಾಡಂಗಿಲ್ಲ. ನೌಕರಿ ಮಾಡ್ತಿದ್ರೆ ಲಂಚ ತಿನ್ನಬಾರದು. ಸತ್ಯ ಶುದ್ಧ ಕಾಯಕವನ್ನ ಮಾಡ್ಬೇಕು. ಹಂಗ ಮಾಡಿದ್ರೆ ಎಷ್ಟು ಹೊಟ್ಟೆ ತುಂಬತೈತಿ, ಹೊಟ್ಟೆ ತುಂಬುವಷ್ಟು ಮಟ್ಟಿಗೆ ಸಿಗ್ತೈತಿ ಏನ್ರಿ? ನಾಳೆಗೆ ನಾಡ್ದಕ್ಕೆ ಉಳಿಸ್ಬೇಕಂತ ಏನ್ ನೇಮಿಲ್ಲ. ಕರ್ಮಯೋಗ ಮಾಡ್ರಿ. ಯು ಮಸ್ಟ್ ಪ್ಯೂರಿಫೈ ದ ಮೈಂಡ್. ಮನಸ್ಸು ಏನಾಗ್ತದ ಕರ್ಮಯೋಗ ಮಾಡೋದ್ರಿಂದ? ಭಗವಂತನಲ್ಲಿ ನೀವು ಏನು ಆಶೆ ಇಲ್ಲದಂಗ ಪ್ರಾರ್ಥನೆ ಮಾಡ್ರಿ, ನೀವು ಅವನ ಪೂಜೆ ಮಾಡ್ರಿ. ನೀವು ಅವ ಏನ್ ಮಾಡ್ತಾನ? ಇವ ಏನ್ ಕೇಳಾಕತ್ತಾನ ವಿಚಾರ ಮಾಡ್ತಾನ. ಅಲ್ಲ ಬರ್ತಾನ, ಪೂಜೆ ಮಾಡ್ತಾನ, ಹೋಗ್ತಾನ, ಕೈ ಮುಗಿತಾನ, ಹೋಗ್ತಾನ, ಏನು ಕೇಳಬಲ್ಲ. ನೀವ ಇನ್ನೊಬ್ಬ ಬರ್ತಾನ, ಅವನ ಮಕ್ಳು ಬೇಕಂತಾನ, ಹೆಂಡತಿ ಬೇಕಂತಾನ, ಮನಿ ಬೇಕಂತಾನ, ಅದನ್ನೆಲ್ಲ ಸ್ಯಾಂಕ್ಷನ್ ಮಾಡ್ತಾನ. ಅವನ ಅಕೌಂಟ್ನಾಗ ಇತ್ತಂದ್ರ ಭಗವಂತ ಅವನ ಅಕೌಂಟ್ನಾಗ ಇತ್ತಂದ್ರೆ ಸ್ಯಾಂಕ್ಷನ್ ಮಾಡ್ತಾನ, ಇಲ್ಲ ಅಂದ್ರೆ ಸ್ಯಾಂಕ್ಷನ್ ಮಾಡಂಗಿಲ್ಲ. ಇವ ಬರ್ತಾನ, ನಿಷ್ಕಾಮ ಭಕ್ತ ಬರ್ತಾನ, ಕೈ ಮುಗಿತಾನ, ಹೋಗ್ತಾನ. ಅವ್ ಯಾಕೆ ಕೈ ಮುಗಿತಾನ? ಇವ್ ಏನ್ ಬೇಕಾಗೈತಿ ಅಂತ ನಾವು ಇವೇನ್ ಕೇಳೋದಿಲ್ಲ ಅಂತಲ್ಲ ಅವ ದೇವ್ರು. ಇವ್ ಮನಸ್ನಾಗ ಕೇಳಿಸೋದ ಗೊತ್ತಾಗೈತ ಅವಾಗ. ಇವ ಏನು ಕೇಳಂಗಿಲ್ಲ, ಬರ್ತಾನ ನಿಷ್ಕಾಮದಿಂದ ಕೈ ಮುಗಿತಾನ, ಹೋಗ್ತಾನ. ಇವ್ ಏನ್ ಮಾಡ್ಬೇಕು ಅಂತಾನ ನೋಡ್ತಾನ. ಹಂಗಾರೆ ಇವಾಗ ಏನೋ ರೊಕ್ಕ ಬೇಕಾಗೈತೇನೋ, ಹಂಗಾರೆ ಇವ್ ನೌಕರಿ ಬೇಕಾಗೈತೇನೋ ಅಂತ ಒಂದ್ ನೌಕರಿ ಕೊಡ್ತಾನ. ಆದ್ರೂ ಅವ ಮತ್ತೆ ನೌಕರಿ ಸಿಕ್ಕ ಮ್ಯಾಗು ಮತ್ತು ಬರ್ತಿರ್ತಾನ, ಮತ್ತು ಏನ್ ಕೇಳೋದೇ ಇಲ್ಲ, ಕೈ ಮುಗಿತಾನ, ಮತ್ತು ಹೋಗ್ತಾನ. ಸರಿ, ಇವ್ ನೌಕರಿ ಕೊಟ್ಟೆ, ಇವ ಏನ್ ಮತ್ತು ಬರಾಕತ್ತಲ್ಲ, ಏನ್ ಇವಾಗ ಏನ್ರ ಹಂಗಾರ ಚೋಕ್ರಿ ಬೇಕಾಗೈತೆ ಅದಕ್ಕೆ ಬರಾಕತ್ತಾನೆ ಅಂತ ತಗೊಂಡು ಒಂದು ಚೋಕ್ರಿನೂ ಕೊಡ್ತಾನ. ಮದುವೆನೂ ಆತು, ಮತ್ತು ಬರ್ತಾನ, ಮತ್ತು ನಿಷ್ಕಾಮದ ಮಾಡಾಕತ್ತ. ಅಲ್ಲಿ ಇವ ಏನ್ ಬೇಕಾಗೈತಿ ಇವಾಗ? ಏನ್ ಕೇಳಬಲ್ಲ ಪುಣ್ಯಾತ್ಮ ಅಂತ ತಿಳ್ಕೊಂಡು ಮಕ್ಕಳು ಬೇಕಾಗಿರ್ಬೇಕಂತ ಮಕ್ಕಳು ಕೊಟ್ಟನ. ಆದ್ರೂ ಮತ್ತು ಬರ್ತಿದ್ನಂತವ. ಅವ್ ಸಂಪತ್ ಬೇಕಾಗಿರ್ಬೇಕು ಇವಾಗ ಅವ ಏನು ಕೇಳೋದಿಲ್ಲ ಅಂತ ತಿಳ್ಕೊಂಡು ಅವ ಎಲ್ಲಾ ಕೊಟ್ಟನಂತ. ಆದ್ರೂ ಅವ ಬರೋದ್ ಬಿಡ್ಲಿಲ್ಲಂತ. ಇವ ಏನಪ್ಪಾ ಮರ ಎಲ್ಲಾ ಕೊಟ್ಬಿಟ್ಟು ನೀನ್ ಏನ್ ಕೊಡೋದು ಉಳಿತು ನನಗ, ಇನ್ನು ನಾನ ಕೊಡ್ಬೇಕು, ಇವಂಗ ನಾನ ಹೋಗಿ ಅವನಲ್ಲಿ ಪ್ರವೇಶ ಆಗ್ಬೇಕು ಅಂತ ಆದ್ನ. ಹಿಂಗ ನಿಷ್ಕಾಮ ಭಕ್ತಿದು ಮಹತ್ವ ಪುಣ್ಯ ಅದರಿ. ಸಕಾಮದಿಂದ ಮಾಡಿದ್ರೆ ಹೆಂಗ ಅದ ಅಂದ್ರೆ, ನೀವ್ ಏನ್ ಕೇಳ್ತಿರಲ್ಲ ಅದನ್ನ ಕೊಟ್ಟು ಚಾಕ್ಲೇಟ್ ಕೇಳ್ದಂಗ ನಾವು ಆ ಚಾಕ್ಲೇಟ್ ಕೊಟ್ಟು ಕಡೆದಾಗ್ಬಿಡ್ತಾನ ದೇವ್ರು. ನಿಮ್ ಅಕೌಂಟ್ದಾಗ ಇದ್ರ ಅದು, ಅಕೌಂಟ್ದಾಗ ಇಲ್ಲ ಅಂದ್ರೆ ಏನೂ ಸಿಗಂಗಿಲ್ಲ, ತಿಳ್ಕೊಂಡ್ಬಿಡ್ರಿ. ಮತ್ತೆಲ್ಲಾ ಸಿಗ್ತೈತೆ ಅಂತ ತಿಳ್ಕೊಂಡ್ರಬೇಡ್ರಿ. ನಮ್ಮ ಪುಣ್ಯ ಇತ್ತು, ನಾವು ಕೇಳಿದ್ದು ಅಲ್ಲಿ ಇತ್ತಪ್ಪ ಅಂದ್ರೆ ನೋಡ್ತಾನ ಅವ. ಬ್ಯಾಂಕ್ನಸ್ಸಿಗೆ ನೀವು ಬ್ಯಾಂಕ್ನಾಗ ನಿಮ್ದು ಅಕೌಂಟ್ನಾಗ ಎಷ್ಟು ಅಮೌಂಟ್ ಅದ ಅದ್ರ ಒಳಗಿನ ಚೆಕ್ ಇತ್ತು ಅಂದ್ರೆ ಕ್ಯಾಶ್ ಆಗ್ತದೆ. ಅದಕ್ಕಿಂತ ಹೆಚ್ಚಿಗೆ ಅಮೌಂಟ್ ಚೆಕ್ ಬರೆದ್ರೆ ಚೆಕ್ ಬೌನ್ಸ್ ಆಗ್ತದೆ.
ಹಂಗದು ಅವನು ಈಶ್ವರನು ನಿಮ್ಮ ಬ್ಯಾಂಕ್ ನಿಮ್ ಬ್ಯಾಲೆನ್ಸ್ ಚೆಕ್ ಮಾಡ್ತಾನ ಪುಣ್ಯ. ಆ ಪುಣ್ಯ ತಕ್ಕ ಬ್ಯಾಲೆನ್ಸ್ ಖರ್ಚು ಹಾಕ್ತಾನ, ಅಲ್ಲೇ ಖರ್ಚು ಹಾಕಿ ನಿಮಗ ಅವ ಏನ್ ಕೇಳ್ತೀರಿ ಆ ಫಲವನ್ನ ಕೊಡ್ತಾನ. ಇಲ್ಲ ಅಂದ್ರೆ ಚೆಕ್ ಬೌನ್ಸ್ ಆಕತಿ. ಕರ್ಮಯೋಗ ಇದು ಕರ್ಮ ಏನದ, ಕರ್ಮಕಾಂಡದಾಗ ಯಜ್ಞ ಯಾಗ ಮಾಡಿರೋ ಫಲ ಸಿಗ್ತೈತಿ ಅಂತ ಹೇಳ್ತಾರ. ನಿಮ್ಮ ಪುಣ್ಯ ಇದ್ರೆ ಸಿಗ್ತದ. ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಿದ್ರು ದಶರಥ, ಮಕ್ಕಳು ಹುಟ್ಟಿದ್ವು, ಇತ್ತು ಪುಣ್ಯದಾಗ ಬಂದ್ವು. ಕಾವೇರಿ ಯಾಗ ಮಾಡ್ತಾರ, ಪುಣ್ಯ ಇದ್ರೆ ಆಗ್ತದ. ಕಾವೇರಿ ಯಾಗ ಮಾಡಿದ್ರೆ ಪುಣ್ಯ ಮಳಿ ಬರ್ತದ. ಮಳಿ ಇದ್ದಾಗ ಮಳಿ ಬರ್ಬೇಕಂದ್ರೆ ಕಾವೇರಿ ಯಾಗ ಮಾಡ್ತಾರ. ಪುಣ್ಯ ಇದ್ರೆ ಬರ್ತದ, ಪುಣ್ಯ ಇಲ್ಲಾಂದ್ರೆ ಬರಂಗಿಲ್ಲ. ಅಲ್ಲಿ ಪುಣ್ಯ ಖರ್ಚಾಗ್ತದ, ಇಲ್ಲಿ ಮಳಿ ಬರ್ತದ. ಕರ್ಮಕಾಂಡದ ಲಿಮಿಟೇಷನ್ ಇಷ್ಟ ಅದ. ಅಲ್ಲ ಹಂಗಾದ್ರೆ ಮತ್ ನಮ್ ಮಿತ್ರ ಇದ್ರ ಬಂದ್ ನಾವ್ರ ಯಾಕೆ ಮಾಡ್ಬೇಕ್ರಿ ಹಂಗಿದ್ರೆ ಗುರುಜಿ? ನಮ್ ಖಾತೆದಾಗಿದ್ರ ಅವ್ನ್ ಕೊಡ್ತಾನಂದ್ರ ಮತ್ ನಾವ್ ಮಾಡಿದ್ರು ಕೊಡು, ಅದ ಇಲ್ಲ ಅಂದ್ರ ಮತ್ ಅದ್ನ್ಯಾಕರ ಮಾಡ್ಬೇಕಂತ್ರಿ? ಅಲ್ಲಿ ನಿಮ್ ಖಾತೆದಾಗ ಇದ್ದಿದ್ ಮತ್ತ ಈ ಕರ್ಮ ನಿಮ್ ಕೈಯಾಗ ಏನೈತಿ? ಕರ್ಮ ಅಷ್ಟೇ ಐತೆ, ಕರ್ಮ ಫಲ ಐತಿ ನಿಮ್ ಕೈಯಾಗ. ನಿಮ್ ಕೈಯಾಗ ಕರ್ಮ ಐತೋ ಕರ್ಮ ಫಲ ಐತೋ? ಕರ್ಮ ಐತ್ರಿ. ಕರ್ಮ ಫಲ ಯಾಕೆ? ಅಲ್ಲ ಈ ಕರ್ಮ ಮಾಡಿದ ಮುಂದ್ ಸಿಗ್ತದ ನಂಗಾತ್ರ ಅದ. ಅಲ್ಲ ಕರ್ಮ ಐತಿ ನಿಮ್ ಕೈಯಾಗ, ಕರ್ಮ ಫಲ ಯಾರ ಕೈಯಾಗೈತಿ? ಕರ್ಮದ ಫಲ ಯಾರ ಕೈಯಾಗೈತಿ? ಈಶ್ವರನ್ ಕೈ ಆಗೈತ್ರಿ. ಅದು ಭಗವಂತನ ಕೈ ಆಗೈತಿ. ಮತ್ತೆ ನೀವ್ ಕೇಳ್ಬಾರ್ದು ಫಲ. ಕರ್ಮ ಫಲ ದಾತ ಈಶ್ವರದನ. ನೀವು ಕೈ ಬರೀ ಕರ್ಮ ಮಾಡಕ್ ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತು ಮಾತೆ ಸಂಗಸ್ತು ಅಕರ್ಮಣಿ. ನಾ ಕರ್ಮ ಮಾಡುದಿಲ್ಲ ಅಂತಕೊಂಡು ಬಿಟ್ಟು ಕುಂಡ್ರಬೇಡ. ಮೊದಲ ವಾರ ಮಾಡ್ಯಾನ ಭಗವಂತಲ್ಲಿ. ಅದನ್ನ ದಾಟಿ ಬಂದೀವಿ ಈಗ ನಾವು. ಬ್ಯಾಂಕ್ನಾಗ ಬರೀ ಬ್ಯಾಲೆನ್ಸ್ ಇದ್ರ ನಡೆಯಂಗಿಲ್ರಿ, ನಾವ್ ಚೆಕ್ ಬರ್ದ್ ಕೊಟ್ಟಾಗಿ ಅವ್ರು ಕೊಡೋರಲ್ರಿ. ಬ್ಯಾಲೆನ್ಸ್ ಐತಿ, ಚೆಕ್ ಬರ್ದು ಕೊಡ್ಲಿಕ್ಕೆ ಅವೇ ಕೊಡ್ತಾನೆ ನಿಮ್ ಚೆಕ್. ಎಲ್ಲಾ ಪದ್ಧತಿ ಐತ್ರಿ ಸ್ವಾಮ್ಯಾರ. The first stage, by the following a religious lifestyle, by following a life of karma yoga, he must purify the mind, which is the first stage of chitta shuddhi. ಕರ್ಮ ಯೋಗ ಮಾಡೋದ್ರಿಂದ ಚಿತ್ತ ಶುದ್ಧಿ ಆಗ್ತದೆ. ಚಿತ್ತ ಶುದ್ಧಿ ಆಗೋದ್ರಿಂದ ರಾಗ ದ್ವೇಷಗಳು ಕಡಿಮೆ ಆಗ್ತಾವ. ಕೆಲವು ಮಂದಿ ಕಂಡ್ರೆ ಬಹಳ ಪ್ರೀತಿ ಮಾಡೋದು, ಕೆಲವು ಮಂದಿ ಕಂಡ್ರೆ ಬಹಳ ದ್ವೇಷ ಮಾಡೋದು, ಇದು ಹೋಗ್ತದೆ. ಅವ್ರು ಯಾವ ಮಂದಿರಿ? ನಮ್ಮ ಮಂದಿ ಹಚ್ಕೊಳ್ಳೋದು. ಅವ್ರು ನಮ್ಮವ್ರಪ್ಪ ಅವ್ರು ದೇವ್ರಿ ಅವ್ರು ಆ ಮಂದಿರಿ ನಮ್ಮ ಮಂದಿ ಅನ್ನೋ. ನೋಡ್ರಿ, ನಮ್ಮ ಮಂದಿ ಇದ್ರ ಬಾಳ ಬಿದ್ದು ಹಚ್ಕೊಳ್ಳೋದು, ಬೇರೆ ಮಂದಿ ಇದ್ರ ಹಚ್ಕೊಳಂಗಿಲ್ಲ. ಇದು ಅದಾವಿಲ್ಲ ನೋಡ್ರಿ, ಲೌಕಿಕ ಮಂದಿ ಒಳಗೆ ವ್ಯವಹಾರ ಅದಾವಿಲ್ಲ ನೋಡ್ರಿ. ಹೇಳಕ್ ಹೋಗ್ಬೇಡ್ರಿ, ಸುಮ್ಮನೆ ಕುತ್ಕೊಂಡು ನೋಡ್ರಿ. ರಾಗದ್ವೇಷ ಸೊಸೆದು ಮತ್ತು ಮಗಳದು ಕತಿ ನೀನ್ ಹೇಳಿದೆ. ಅದ್ ಪಕ್ಕಾ ಗೊತ್ತತ್ ಬಿಡ್ರಿ. ಚಿತ್ತ ಶುದ್ಧಿ ಆಗ್ಬೇಕ್ರಿ. ಎಲ್ಲರಿಗೂ ಅಷ್ಟೇ ಸಮಾನ ದೃಷ್ಟಿಯಿಂದ ನೋಡುವಂತ ಭಾಗ್ಯ ನಮ್ದು ಆಗ್ಬೇಕಂದ್ರೆ ಕರ್ಮಯೋಗವನ್ನು ಮಾಡ್ಬೇಕು, ನಿಷ್ಕಾಮವಾಗಿ ಮಾಡ್ಬೇಕು. ಕರ್ಮ ಮಾಡೋದು ನನ್ನ ಕರ್ತವ್ಯಪ್ಪ, ನನ್ನ ಕರ್ತವ್ಯ ಐತದ. ಯಾಕೆ ಮಾಡ್ಬೇಕು? ಫಲ ಬಂದ್ರೆ ಮಾಡ್ತೇನೆ. ನನ್ನ ಕರ್ತವ್ಯ ಸುಮ್ಮನೆ ಮಾಡ್ಕೊಂತ ಹೋಗೋದು ಅಷ್ಟೇ ಕೆಲಸ. ಅದರಿಂದ ಏನಾಗ್ತೈತಂದ್ರೆ ರಾಗ ದ್ವೇಷ ಕಡಿಮೆ ಹಾಕೋತ ಹೋಗ್ತಾವ. ಏನ್ ಹೇಳ್ತಾರ ಗುರುಗಳು ಅದು ಯಥಾರ್ಥವಾಗಿ ತಿಳಿತೈತಿ. ಇಲ್ಲಾಂದ್ರೆ ಅವ್ರು ಹೇಳೋದ ಒಂದ, ನಾ ತಿಳ್ಕೊಳ್ಳೋದ ಇನ್ನೊಂದು. ಗುರುಗಳು ಅಂದ್ರಂತ ಸಂಜಾತ್ರು ಅಂದ್ರಂತ. ಅವ ಉತ್ತಮ ಅಧಿಕಾರಿ ಇದ್ದಾವ, ಸಂಜಾತು ಗುರುಗಳು ಯಾಕೋ ಸಂಜಾತ ಅನ್ನಕತ್ತಾರ, ಹಂಗಾರ ಸಂಧ್ಯಾ ವಂದನೆ ಮಾಡ್ಬೇಕು ಅನ್ನೋ. ಉತ್ತಮ ಅಧಿಕಾರಿ ಸಂಧ್ಯಾ ವಂದನೆ ಮಾಡ್ಬೇಕು. ನನ್ನ ಕರ್ತವ್ಯ ಬಗ್ಗೆ ನೆನಪಾತ. ಇವ ಕನಿಷ್ಠ ಅಧಿಕಾರಿ ಇರ್ತಾನಲ್ಲ, ಓಹೋ ಸಂಜಾತಿ ಊಟ ಕೊಡ್ತಾರ, ಇನ್ನೊಂದು 60 ತಾಸಿಗೆ ಊಟ ಕೊಡ್ತಾರ ಅನ್ನಂತ. ನೋಡ್ರಿ, ಮಾತು ಒಂದ ಅರ್ಥ ಹೆಂಗಾತ್ ನೋಡ್ರಿ. ಅದಕ್ಕೆ ಚಿತ್ತ ಶುದ್ಧಿ ಆಗೋದು ಬಹಳ ಮುಖ್ಯ ಅದ ರೀ. ಚಿತ್ತ ಶುದ್ಧಿ ಆಗದ್ರೆ ಏನ್ ಕೆಲಸನೂ ಆಗಲ್ಲ. ಖರೆ ಅಂದ್ರೆ ಚಿತ್ತ ಶುದ್ಧಿ ಮಾಡ್ಕೊಂಡು, ಚಿತ್ತ ಏಕಾಗ್ರ ಮಾಡ್ಕೊಂಡು, ಆವರಣ ದೋಷ ಒಂದೇ ಇಟ್ಕೊಂಡ್ ಬರ್ಬೇಕ್ರಿ. ನಾವು 3 ಇಟ್ಕೊಂಡ್ ಬಂದೇವೆ. ಅವನು
ಮಲದೋಷನೂ ಅದ, ವಿಕ್ಷೇಪ ದೋಷನೂ ಅದ, ಆವರಣ ದೋಷನೂ ಅದ. ಹಿಂಗಾಗಿ ನಮಗೆ ಟೈಮ್ ಬಹಳ ತಗೋತದ ಈ ಜ್ಞಾನ ಆಗ್ಲಿಕ್ಕೆ. ಒಂದೇ ಜನ್ಮ ಸಾಕಾಗಿಲ್ಲ, ಜನ್ಮ ಜನ್ಮಾಂತರ ಸಾಧನೆ ಇರ್ತದ. ಇದ್ರಾಗ ಏನ್ ಅದಾರ ನೋಡ್ರಿ, ನಾ ಹೇಳ್ತೀನಿ, ನನಗ ಅನಿಸ್ತದ ಈ ಸಹಾನ ಅವರು, ಈ ಇನ್ನೊಬ್ರು ಪಟ್ ಹೇಳ್ತಾರ ನೋಡ್ರಿ, ಉತ್ತಲ ಅವ್ರ ಹೆಸರು, ಆ ಲೇಡಿ ಏನ್ ಹೆಸರು ಅವ್ರು ಆಗಲೇ ಮಂತ್ರ ಹೇಳ್ತಾರಲ್ಲ, ಸ್ಟಾರ್ಟಿಂಗ್ ಹೇಳ್ತಾರಲ್ಲ, ಏನ್ ಹೆಸರು ಅವ್ರು? ಕಮಲ, ಸಂಗೀತ. ಸಂಗೀತ ಸಂಗೀತ ಇವರೆಲ್ಲ ಜನ್ಮ ಜನ್ಮಾಂತರ ಸಾಧನೆ ಐತ ಅನಿಸ್ತದ ನನಗೆ. ಈ ಜನ್ಮದ ಸಾಧನೆ ಅಲ್ಲದು, ಜನ್ಮಾಂತರ ಸಾಧನೆ ಅದ. ಈಗ ನಮ್ಮ ಈಶ್ವರಪ್ಪ ಈ ಜನ್ಮದಾಗ ಹಿಂಗ್ ಮಾಡಕತ್ತಾರ, ಮುಂದಿನ ಜನ್ಮದಾಗ ಏನಾಕಾರ ನೋಡ್ಲು. ಎಷ್ಟು ಪ್ರಯತ್ನ ಐತೆ ಈಶ್ವರಪ್ಪನ ಪ್ರಯತ್ನ. ಜನ್ಮ ಜನ್ಮಾಂತರ ಸಾಧನೆ ಬೇಕಾಗ್ತದೆ ನಮ್ಗೆ. ಒಂದೇ ಜನ್ಮದಾಗ ಒಮ್ಮಗಲೇ ಮದ್ದು ಕುಡಿದಲ್ಲಿ ಎದ್ದು ಕುಡುದು ಹಂಗಲಿಲ್ಲ, ಬಹಳ ಹೋಗ್ಬೇಕಾಗ್ತದೆ. ಅದರ್ವೈಸ್ ಕಾಲ್ಡ್ ಜ್ಞಾನ ಯೋಗ್ಯತಾ ಪ್ರಾಪ್ತಿ. ಚಿತ್ತಶುದ್ಧಿ ಏನಂತಾರೆ, ಇನ್ನೊಂದು ಹೆಸರು ಏನಂದ್ರೆ ಜ್ಞಾನ ಯೋಗ್ಯತೆಗೆ ನಮಗೆ ಪ್ರಾಪ್ತಿ ಆಗುತ್ತೆ. ನಾವು ಜ್ಞಾನಕ್ಕೆ ಯೋಗ್ಯರಾಗ್ಬೇಕು. ನಾವು ಕಾಲೇಜ್ಗೆ ಡಿಗ್ರಿ ಮಾಡ್ಬೇಕಂದ್ರೆ PUC ಮಟ್ಟ ನಮ್ಮ ಕ್ವಾಲಿಫಿಕೇಶನ್ ಇದ್ದರೂ ತೋತಾರಲ್ಲಿ. ನೀವು 1ನೇತ 2ನೇತ ಕಲ್ತೇನ್ರಿ ತೋತಾರ PUC ಇದು ಡಿಗ್ರಿಗೆ 1ನೇತ ಫಸ್ಟ್ ಇಯರ್ ಡಿಗ್ರಿ ತೋತಾರ? ಇಲ್ಲ. 11ನೇತ 12ನೇತ PUC ಪಾಸ್ ಆಗಿರ್ಬೇಕು, ಸೆಕೆಂಡ್ ಇಯರ್ ಆದವ್ರಿಗೆ ಫಸ್ಟ್ ಇಯರ್ ಡಿಗ್ರಿ ಎಂಟ್ರಿ. MSc ಹೋಗ್ಬೇಕಂತಂದ್ರೆ ಡಿಗ್ರಿ ಆಗಿರ್ಬೇಕು. ಅದಕ್ಕೆ ಏನಂತಾರೆ ಇವರು, ಜ್ಞಾನ ಯೋಗ್ಯತಾ ಪ್ರಾಪ್ತಿ ಆಗ್ಬೇಕಂದ್ರೆ ಕರ್ಮಯೋಗ ಮಾಡಿ ಅಂತಃಕರಣ ಶುದ್ಧಿ ಮಾಡ್ಕೊಂಡಿರ್ಬೇಕು. ಇದು 1ನೇ ಸ್ಟೇಜ್. ಸೊ ಥ್ರೂ ಕರ್ಮಯೋಗ one has to become ಜ್ಞಾನ ಯೋಗ್ಯತಾ which is the first stage. ಇದು 1ನೇ ಹಂತ. ನಮ್ದು ಏನಾಗತ್ತೈತಿ ಅಂದ್ರ, ಡೋಣಿಗೆ ಹುಟ್ಟು ಹಾಕಾಗತ್ತೇವಿ, ಡೋಣ್ಯಾಗ ಕುಂತೇವಿ, ಹುಟ್ಟು ಹಾಕಾಗತ್ತೇವಿ, ಹುಟ್ಟು ಹಾಕಾಗತ್ತೇವಿ. ನಾವು ಹೊಂಟೇವಿ ಅಂತ ನಾವು ತಿಳ್ಕೊಂಡೇವಿ. ಹಿಂದ ನಾವ್ ಏನ್ ಮಾಡೇವಿ, ಆ ಡೋಣಿನ ಒಂದ್ ದೊಡ್ಡ ಹಗ್ಗ ತಗೊಂಡು ಆ ದಂಡಿಗೆ ಬಿಗದೇವಿ. ಅದಕ್ಕ ನಮ್ಮ ಹಡಗ ಹೋಗುವಲ್ದು, ಮುಂದೆ ಹೋಗುವ ನಮ್ ಡೋಣಿ ಮುಂದೆ ಹೋಗುವಲ್ದು. ಆ ಹಿಂದ್ ಕಟ್ಟಿದ್ ಬಿಚ್ಬೇಕ ನಾವ್ ಇಷ್ಟು ಸಾಧನೆ ಮಾಡಕತ್ತೇವಿ. ಯಾಕೆ ನಮ್ಗ ಆಗವಲ್ದ್ರಿ ಜ್ಞಾನ? ಯಾಕೆ ನಮಗ್ ಹಸ್ತಗತ ಆಗವಲ್ದು? ಯಾಕೆ ನಮಗ ನಾವು ಆತ್ಮ ಅದೀವಂತ ತಿಳಿವಳಿಕೆ ಬರವಲ್ದು? ಯಾಕೆ ನಮಗ ಮಾಂಡವ್ಯ ಉಪನಿಷತ್ತಿನ ಅಜಾತವಾದ ತಿಳಿವಲ್ದು? ಯಾಕೆ ನಮಗ್ ಸ್ಥಿತಪ್ರಜ್ಞೆ ನಾವ್ಯಾಕೆ ಆಗವಲ್ವಿ? ಸಾಧನೆಗಳ ಕೊರ್ತದೆ. ಇದು 1ನೇ ಹಂತ 2ನೇ ಹಂತ ಬಹಳ ಕಷ್ಟ ಅದಾವ ಇವು. ಮುಂದೆ ಇವ್ ಎರಡು ಆದ್ವು ಅಂದ್ರೆ ಮುಂದೆ ಬಹಳ ಫಾಸ್ಟ್ ಅದ ರೀ, ಮುಂದೆ ಬಹಳ ಫಾಸ್ಟ್ ಅದ. And thereafter he has to study the scriptures, especially the Vedantic scriptures. He has systematically and consciously study under the guidance of a competent guru, which is called Sravana Mananam, which is the second stage. And through this stage a person becomes a prajna. 2ನೇ ಹಂತ ಏನು ಅಂತಂದ್ರೆ, ಶಾಸ್ತ್ರಗಳು ಅಂದ್ರೆ ಏನದವಲ್ಲ ಅವುಗಳನ್ನ ಯೋಗ್ಯ ಗುರುವಿನ ಹತ್ರ, ಅಂದ್ರೆ ಸಂಪ್ರದಾಯದಲ್ಲಿ ಇದ್ದಂತಹ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹತ್ರ ಅಭ್ಯಾಸ ಮಾಡಿದಂತ ಗುರುವಿನ ಹತ್ರ ನಾವು ಸಿಸ್ಟಮೆಟಿಕ್ ಆಗಿ ಅಭ್ಯಾಸ ಮಾಡ್ಬೇಕು. ಈ ಮಹಾದೇವಪ್ಪ ಅವ್ರು ಹೇಳ್ತಾರಲ್ಲ, ಅವರಾದಿ ಮಹಾದೇವಪ್ಪ ಅವ್ರ ಹಂತವ್ರ ಕೈಯಾಗ ಪಕ್ಕಾ ತಯಾರಾಗ್ಬೇಕು. ಆಮೇಲೆ ಇದು ಕಾಲೇಜ್ ಶಿಕ್ಷಣ ನಮ್ದು ಪ್ರೈಮರಿ ಅ ಇ ತಿಳುವುದಲ್ಲ ಕ್ಲಾಸ್. ನಮ್ದು ಕಾಲೇಜ್ ಲೆಕ್ಚರರ್ ಹೆಂಗೆ ಪಾಠ ಮಾಡ್ತಾರಲ್ಲ 45 ನಿಮಿಷ ಹಂಗೆ ಪಾಠ ಮಾಡೋದು. ಇದು ಪ್ರೌಢ ಶಿಕ್ಷಣ, ಇದು ಉನ್ನತ ಶಿಕ್ಷಣ. ಅದು ಪ್ರಾರಂಭಿಕ ಹಂತದಾಗ ನೀವೆಲ್ಲ ಡೆಫಿನೇಷನ್, ಅಧಿಷ್ಠಾನ ಅಂದ್ರೆ ಏನು, ಸಾಮಾನ್ಯ ಜ್ಞಾನ ಅಂದ್ರೆ ಏನು, ವಿಶೇಷ ಜ್ಞಾನ ಅಂದ್ರೆ ಏನು, ಅವೆಲ್ಲ ಏನದ ಅವಕ್ಕೆ ಆ ಶಬ್ದಾರ್ಥ ಡೆಫಿನೇಷನ್ಸ್ ಬ್ಯಾಪಾಟ್ ಮಾಡ್ಬೇಕು. ಅವನ್ನೆಲ್ಲ ತಿಳ್ಕೊಬೇಕು. ಬೇಕವು ಬೇಸಿಕ್ ಬೇಕು. ಪಂಚೀಕರಣನೂ ಬೇಕು. ತತ್ವಬೋಧ ಅಂತ ನಮ್ಮಲ್ಲೇ ನಮ್ಮ ಪರಂಪರೆ ಒಳಗ ನಾವು ಪಂಚೀಕರಣ ಹೇಳುದಿಲ್ಲ, ನಾವು ತತ್ವಬೋಧ. ಶಂಕರಾಚಾರ್ಯ ಒಂದು ಗ್ರಂಥ ಬರ್ತದ, ಅದು ಹೆಂಗದ ಈ ಪಂಚೀಕರಣದಂಗ ಅದ ಗ್ರಂಥ. ತತ್ವಬೋಧ ಅಂತ ಒಂದು ಗ್ರಂಥ ಅದ, ಆ ಗ್ರಂಥವನ್ನ ಅಭ್ಯಾಸ ಮಾಡಿಸ್ತೀವಿ. ಅದು ಕಂಪಲ್ಸರಿ ಬಾಯಪಾಠ ಬೇಕು. ಎಲ್ಲಿ ಕೇಳಿದ್ರು ಹಿಂದೆ ಮುಂದೆ ಕೇಳಿದ್ರು ಹೇಳಕ್ ಬರ್ತಿರ್ಬೇಕು. ನಾವು ಬಾಯಿ ಬಿಡಾಕ ತಯಾರಿಲ್ಲ, ಬಾಯಪಾಠ ಮಾಡಕ್ ತಯಾರಿಲ್ಲ, ಟೆಸ್ಟ್ ಪಡಾಕ್ ತಯಾರಿಲ್ಲ, ಏನೋ ಟೈಮ್ ಪಾಸಿಗೆ ಬಂದೇವ್ ನಾವು.
ಹಿಂಗಂದ್ರೆ ನಮ್ದು ಏನಾಗ್ತದೆ ಡೋಣಿ ಅಂದ್ರೆ ಹುಟ್ಟು ಹಾಕೋದು ತಪ್ಪೋದಿಲ್ಲ, ಗಾಡಿ ಮಾತ್ರ ಮುಂದೆ ಹೋಗುದಿಲ್ಲ. ನಮ್ಮ ಡೋಣಿ ಮುಂದೆ ಹೋಗುದಿಲ್ಲ. ಇನ್ನ 1 ವರ್ಷ ಅಲ್ಲ, ಇನ್ನ 5 ವರ್ಷ ಸಾಧನೆ ಮಾಡಿದ್ರು ಮುಂದೆ ಹೋಗುದಿಲ್ಲ ನೋಡ್ರಿ. ಆ ಶಬ್ದಗಳನ್ನ ಶಬ್ದಾರ್ಥವನ್ನ ತಿಳ್ಕೋಬೇಕು, ವೃತ್ತಿ ಅಲ್ಲಿ ಹೋಗಿ ನಿಂದಿರ್ಬೇಕು. ಶಬ್ದಕ್ಕ ಒಂದು ಅರ್ಥ ಅದ ರೀ, ಯಾವ್ದೋ ಒಂದು ಶಬ್ದಕ್ಕ ಒಂದು ಅರ್ಥ ಅದ. ನಾವು ಆ ಶಬ್ದ ಹೇಳುತ್ತೇನೆ, ನಮ್ಮ ವೃತ್ತಿ ಅಲ್ಲಿ ಆಕಾರ ಆಗ್ಬೇಕು, ಅದ್ರ ಆಕಾರ ಆಗ್ಬೇಕು. ಎಷ್ಟೋ ಸಲ ಹೇಳ್ಕೊಂತ ಬಂದೇನ. ಇದು ಏನಂದ್ರೆ ಪೂರ್ವಭಾವಿ ನಮ್ದು ಇಲ್ಲ, ಅಭ್ಯಾಸ ಇಲ್ಲ. ಸುಮ್ಮನೆ ಹಂಗ ಬಂದ್ವಿ ಹಂಗ ಕೇಳ್ಕೊಂತ ಹೊಂಟಿವಿ. ಏನೇನು ಅಭ್ಯಾಸ ಇಲ್ಲ, ಸಿಸ್ಟಮೆಟಿಕ್ ಅಭ್ಯಾಸ ಇಲ್ಲ ನಮ್ದು. ಸಿಸ್ಟಮೆಟಿಕ್ ಕೇಳಂಗಿಲ್ಲ ನಾವು, ಒಂದು ನೋಡ್ಬೇಕಿಲ್ಲ, ಬರ್ಕೊಳಂಗಿಲ್ಲ, ಬಾಯ್ಪಾಟ್ ಮಾಡಂಗಿಲ್ಲ. ಅವನ ಹೇಳಿದ್ ಮತ್ತೆ ಮರ್ಕಳಿಸ್ಬೇಕು, ಅವನ ವಿಚಾರ ಮಾಡ್ಕೊಂತ ಇರ್ಬೇಕು. ಮರ್ಕೋಬೇಕಾದ್ರೆ ಇವತ್ತೇನ್ ಹೇಳಿದ್ರಪ್ಪ, ಭಗವದ್ಗೀತೆ ಒಳಗೆ ಏನ್ ಹೇಳಿದ್ರು, ಮಾಂಡವಿಕದಾಗ ಏನ್ ಹೇಳಿದ್ರು, ಪರಮಾನುಭವದಾಗ ಏನ್ ಹೇಳಿದ್ರು, ಅನುಭವ ಸಾರದಾಗ ಏನ್ ಹೇಳಿದ್ರು, ಪಂಚೀಕರಣದಾಗ ಏನ್ ಹೇಳಿದ್ರು. ಯೋಗ್ಯ ಆಚಾರ್ಯರ ಬಳಿ ಏನದ ಶಾಸ್ತ್ರಗಳನ್ನ ಹೇಳಿದಂತ ವಿಚಾರವನ್ನ ಸಿಸ್ಟಮೆಟಿಕ್ ಆಗಿ ಕೇಳ್ಬೇಕಂತ. ಶ್ರವಣ ಮನನ ಮಾಡ್ಬೇಕು. ಮನನ ಅಂದ್ರೆ ಸಂಶಯಗಳ ನಿವಾರಣೆ ಆಗುವ ಮಟ್ಟಿಗೆ ಕೇಳ್ಬೇಕು. ಇದು 2ನೇ ಹಂತ. ದ ಫಸ್ಟ್ ಸ್ಟೇಜ್ is ಜ್ಞಾನ ಯೋಗ್ಯತಾ. ದೆನ್ ಬೈ ರಿಸೀವಿಂಗ್ ದ ಟೀಚಿಂಗ್ ಫ್ರಮ್ ಎ ಕಾಂಪಿಟೆಂಟ್ ಆಚಾರ್ಯ he should become a prajna, which means he has got the conviction in the teaching of the ವೇದಾಂತ. ಈ 2ನೇದು ಯಾವಾಗ ಅವ ಶ್ರವಣ ಮಾಡಿದ ಅವಾಗ ನಾನು ಬ್ರಹ್ಮ ಇದ್ದೀನಿ ಅನ್ನುವಂಥದ್ದು ನಿಶ್ಚಳ ಜ್ಞಾನ ಆಗ್ತದೆ, ಸಂಶಯ ರಹಿತ ಜ್ಞಾನ ಆಗ್ತದೆ. ಅಂತಃಕರಣ ಮಲದೋಷದಿಂದ ನಿವೃತ್ತಿ ಆದಾಗ ಜ್ಞಾನ ಆಗ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ, ಜಾರಿ ಹೋಗ್ತದೆ. ಆ ಕಮಲದ ಎಲಿ ಮ್ಯಾಗ ಬಿದ್ದಂತ ನೀರು ಹೆಂಗ ಜರ್ರಂತ ಜರ್ದ್ ಹೋಗ್ತೈತಿ, ಆ ವಿದ್ಯೆ ಹೇಳಿದ್ದೇನು ಹೌದು ಅನಿಸಿರ್ತದ. ಆ ಕ್ಲಾಸ್ ಮುಗಿತ್ಲೇನ ಅದು ಜರ್ರಂತ ಜರ್ದ್ ಹೋಗ್ತದೆ. ಹಿಂಗ ಆಗ್ತೈತೆ ಅಂತ ತಿಳ್ಕೋಬೇಕು. ನಾವಿನ್ನೂ ಪಕ್ಕ ಅಧಿಕಾರಿ ಅಲ್ಲ, ಕರ್ಮಯೋಗ ಮಾಡಿಲ್ಲ. ಹೇಳೋ ಮುಂಚೆ ಇದ್ದೈತ್ರಿ, ಹೇಳಿದ ಮ್ಯಾಗ ಮರ್ತ್ ಹೋಗತ್ರಿ, ಮತ್ತ ಅದನ್ನ ನೆನಪ ಹೊಡೆಯಂಗಿಲ್ರಿ. ಹಂಗಾರ ಕರ್ಮಯೋಗ ನಾವು ಮಾಡಿಲ್ಲ. 100ಕ್ಕೆ 90 ಮೊದಲೇ ಏನ್ರಿ, ಈ ವೇದಾಂತಕ್ಕೆ ಬರೋ ಮಂದಿ 1 ಲಕ್ಷ ಮಂದಿ ಜನಸಂಖ್ಯೆಗೆ ಒಂದು 20-30 ಮಂದಿ ಬರ್ತಾರೆ ಇಲ್ಲಿ. ಒಂದು ಅವರೇಜ್ ಹೇಳತ್ತೀನಿ. ಆ 20-30 ಮಂದಿ ಒಳಗೂ ಕೂಡ ಶ್ರವಣ ಅಂದ್ರೆ ಏನು, ಮನದೋಷ ವಿಕ್ಷೇಪ ದೋಷ ಕಳ್ಕೊಂಡವ್ರು ಒಬ್ರು ಇದ್ರೆ ಪುಣ್ಯ. ಉಳಿದವರೆಲ್ಲ ಇಟ್ಕೊಂಡು ಬಂದಿರ್ತಾರ. ಮನದೋಷ ಇಟ್ಕೊಂಡ್ ಬಂದಿರ್ತಾರ, ಮನ ವಿಕ್ಷೇಪರ ಇಟ್ಕೊಂಡ್ ಬಂದಿರ್ತಾರ. ಹಿಂಗಾಗಿ ಏನಾಗ್ತದ ಅಂದ್ರೆ ಶಾಸ್ತ್ರ ಬರೀ ಏನಾಗ್ತತಿ, ಹೇಳ್ದಂಗ ಆಕತಿ, ಕೇಳ್ದಂಗ ಆಗ್ತತಿ. ಅದ್ರ ಫಲ ಏನೂ ಬರಂಗಿಲ್ಲ, ಟೈಮ್ ಭಾಳ ತಗೋತದ. ಬಟ್ ಈವನ್ ದಿಸ್ ಪ್ರಾಜ್ಞಾ ಸ್ಟೇಟಸ್ ಈಸ್ ನಾಟ್ ಇನಫ್. ಇಷ್ಟು ಜ್ಞಾನ ಆದ್ರೂ ಇದು ಸಾಕಾಗುದಿಲ್ಲ ಅಂತಾರ ಅವರು. ನಮ್ಮ ಜೀವನದ ಸಮಸ್ಯೆಗಳಿಗೆ ಉತ್ತರ ನಮ್ಗೆ ಹೇಳುವಷ್ಟು ಸಾಮರ್ಥ್ಯ ನಮ್ಮ ಬುದ್ಧಿಗೆ ಸಿಗುದಿಲ್ಲ ಅಂತಾರ. ಇಷ್ಟಾದ್ರೂ ಕೂಡ ನಾಟ್ ಇನಫ್, ಸಾಧನೆ ಇನ್ನೂ ಕಮ್ಮಿ ಆತಂತಾರೆ. Because the knowledge remains at the intellectual level, and therefore in the 3rd stage he has to convert the intellectual knowledge to emotional strength. ನೋಡ್ರಿ, ಈ ಬುದ್ಧಿಮತ್ತೆಯೊಳಗ ನಾನು ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಆತು, ಅದು ಬಂದು ನಮ್ಮ ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನಕ್ಕೆ ಉಪಯೋಗ ಆಗ್ಬೇಕಪ್ಪ ಅಂತಂದ್ರ ಅದು ಜ್ಞಾನ ಇನ್ನೂ ಗಟ್ಟಿ ಆಗ್ಬೇಕ. ಆ ಜ್ಞಾನ ನಾವು ಏನದ ಅದು ಮೇಲೆ ಹೋಗ್ಬಾರ್ದು, ನಮ್ಮ ಅಂತರಾಳದಾಗ ಉಳ್ಕೋಬೇಕದು. ಏನ್ರಿ, ನಾವು ಉಂಡಂತ ಆಹಾರ ರಕ್ತ ಆಗಿ ನಮ್ಮ ಮೈಯಾಗ ಹೆಂಗ ರಕ್ತ ಮಾಂಸ ಆಗ್ತದಲ್ಲ, ಹಂಗ ಆ ವಿದ್ಯೆ ನಮ್ಮೊಳಗ ಪೂರ್ಣ ಇಂಗಬೇಕದು. ಆ ಇಂಗುವುದಕ್ಕೆ ಏನಂತೀವಿ ನಾವು, ಅಸಿಮಿಲೇಷನ್ ಅಂತೀವಿ. ಇಂಗಬೇಕು, ಮೈಗೂಡ್ಬೇಕದು ವಿದ್ಯಾ. ಹಿಂಗ ಬರೇ ಮ್ಯಾಗ ಹೇಳುದು, ಹಂಗ ಹೇಳುದು ಅಲ್ಲ, ಮೈಗೂಡ್ಬೇಕದು. ಮೈಗೂಡ್ಬೇಕನ್ನೋ ಮಾತು ನೋಡ್ರಿ, ಎಂತ ಚಂದ ಅದ ನೋಡ್ರಿ ಮಾತು. ಅದು ಶಾಸ್ತ್ರ ಗುರುವಿನ ಜ್ಞಾನ ಆಗ್ಬಾರ್ದು, ಬುಕ್ನಾಗ ಹೇಳಿದ ಜ್ಞಾನ ಆಗ್ಬಾರ್ದು. ನಮಗ್ ಹೌದು ಅನಿಸಿ ನಮ್ಮ ಮೈಗೂಡ್ಬೇಕದು. ನಮ್ಮ ಬಾಯಿ ಒಳಗ ಸಹಜ ಮಾತಾಡಿದ್ರು ದೇವ್ರ ಆ ವಾಕ್ಯ, ವೇದ ವಾಕ್ಯಗಳ ಬಂದಿರ್ಬೇಕು. ಅದ ಅನುಭವ ಹೌದಲ್ರಿ? ಅದ ಅನುಭವ. ಅದ ಅನುಭವ.
ಈ ಲೌಕಿಕ ಅನುಭವ ಬಿಟ್ಟು ಈಗ ನಮಗೆ ಶಾಸ್ತ್ರೀಯ ಅನುಭವ ಆಗ್ಬೇಕು. Because throughout the life, it is our emotional personality that is interacting. ಭಾವನೆಗಳಲ್ಲಿ ಇದ್ದಂತ ವಿದ್ಯೆ ನಮ್ಮ ಬುದ್ಧಿಗೆ ಬಂದು ಮುಟ್ಟಬೇಕದು. ಬುದ್ಧಿ ಒಳಗಿತ್ತಪ್ಪ ಅಂದ್ರೆ ನಮ್ಮ ವ್ಯವಹಾರಕ್ಕೆ ಸಿಗ್ತದ ಅದು. ನಿಮ್ಮ ಭಾವದಾಗಿತ್ತಂದ್ರೆ ನಿಮ್ಮ ವ್ಯವಹಾರಕ್ಕೆ ಸಿಗುವುದಿಲ್ಲ ಅದು ಜ್ಞಾನ. ಅಲ್ಲೇ ಇವನ ಹರ್ಕತ್ ಆದಾಗ ನೆನಪಾಗ್ಲಿಲ್ಲ ನೋಡಂತೀವಿ. ಅದೆಲ್ಲ ಮುಗಿದ್ಮ್ಯಾಗ ನೆನಪಾಗತ್ತೆ. ಅಯ್ಯೋ ಅವಾಗ ನೆನಪಾಗತ್ತೆ. ಈಗ ನಮಗೇನ್ ಸಮಸ್ಯೆ ಬಂದದಲ್ಲ, ಆ ಸಮಸ್ಯೆ ಎದುರಿಸ್ಬೇಕಂದ್ರೆ ಏನೈತಿ ಮಂತ್ರ ಇದಕ್ಕ, ಈಗ ನಮ್ಮ ಉಪನಿಷತ್ದಾಗ ಏನೈತಿ, ಆತ್ಮವಿದ್ಯಾದಾಗ ಏನೈತಿ, ಪಟ್ನ ನೆನಪಾಗಬೇಕು. ಅಂದ್ರೆ ಅದು ನಮ್ದು ಏನದ ಭಾವನಾತ್ಮಕವಾದಂತ ವಿದ್ಯೆ ಮೈಗೂಡೈತಲ್ಲ, ಅದು ಬುದ್ಧಿಯೊಳಗೂ ಬಂದು ಇಳಿದದ, ಕೈ ನಿರುತ್ತದ. ನಮಗೆ ಕಷ್ಟ ಬಂದಾಗ ಪಟ್ನ ನೆನಪಾಗ್ಬೇಕು. ಓ ಶಾಸ್ತ್ರ ಹಿಂಗ್ ಹೇಳ್ತದ. ದುಃಖ ಬಂದದ, ಈಗ ಯಾರೋ ನಮ್ಮ ಆತ್ಮೀಯ ತೀರ್ಕೊಂಡಾರ, ನಮ್ಗೆ ಬಹಳ ದುಃಖ ಆಗತೈತಿ. ಅವಾಗ ಏನ್ ವಿಚಾರ ಮಾಡ್ಬೇಕು ನಾನು? ಅಯ್ಯೋ ಸಣ್ಣ ವಯಸ್ಸಿಗೆ ತೀರ್ಕೊಂಡ್ರಲ್ಪ, ಇನ್ನೂ ಬೇಕಾದಂಗೆ ಬಾಳೆ ಬದುಕಬೇಕಾಗಿತ್ತು. ಹೌದು ಖರೆ, ಈಗ ಅವ್ರ ಪ್ರಾರಬ್ಧ ಮುಗೀತು, ನೀ ಏನ್ ಮಾಡಾವದಿದಿ? ಆ ಸಿಚುವೇಶನ್ ಅನ್ನ, ಪರಿಸ್ಥಿತಿ ಒಪ್ಕೋಬೇಕೋ ಏನ್ ಅದನ್ನ ವಿರೋಧಿಸ್ಬೇಕೋ? ಅದನ್ನ ಒಪ್ಕೋಬೇಕ್ರಿ. ಒಪ್ಕೋಬೇಕು. ಹೆಂಗ್ ಒಪ್ಕೋಬೇಕು? ಆತ್ಮದೃಷ್ಟಿಯಿಂದ ಅವ್ರಿಗೆ ಸಾವಿಲ್ಲ. ಶರೀರದಿಂದ ಪ್ರಾರಬ್ಧ ಅನುಸಾರ ಬಂದಿತ್ತು, ಪ್ರಾರಬ್ಧ ಅನುಸಾರ ಹೋತು, ಇಷ್ಟ ಏನನ್ನ ಬರ್ತದ. ನೀ ಏನು ದುಃಖ ಮಾಡೋದ್ರಿಂದ ಮತ್ತೆ ಏನಾರ ಹುಟ್ಟಿ ಬರ್ತಾರ ಅವರು? ಇಲ್ಲ. ವ್ಯವಹಾರ ಮಾಡಾಕತ್ತೀರಿ, ನುಕ್ಸಾನ ಆಯ್ತು. ಲಾಭನೂ ಆಗ್ತದ, ವ್ಯವಹಾರದಾಗ ನುಕ್ಸಾನೂ ಆಗ್ತದ. ಲಾಭ ಆದಾಗ ಕುಣಿದಾಡೋದು, ನುಕ್ಸಾನ ಆದಾಗ ಉರುಳಾಕೊಳ್ಳೋದೇನು, ಹಗ್ಗ ತೊಗೊಳೋದೆ? ವ್ಯಾಪಾರಸ್ಥರು ಹೋಗಿ ಕೇಳ್ರಿ, ಹೇಳ್ತಾರ ಅವ್ರು. ಲಾಭ ಆದ್ರೂ ವ್ಯವಹಾರ ಮಾಡ್ತಾರ, ನುಕ್ಸಾನ ಆದ್ರೂ ವ್ಯವಹಾರ ಮಾಡ್ತಾರ. ಅನೇಕ ಸಲ ನುಕ್ಸಾನ ಆಗಿದ್ದು ಒಮ್ಮೆ ಲಾಭ ಆಗ್ತದೆ, ಒಮ್ಮೆ ಲಾಭ ಆಗುದಿಲ್ಲ. ವ್ಯಾಪಾರಸ್ಥರು ಹೋಗಿ ಕೇಳ್ರಿ, ಹೇಳ್ತಾರ. ಮೂವತ್ತು ವರ್ಷ 40 ವರ್ಷ ನೌಕರಿ ಮಾಡಿರ್ತೇವಿ, ಅವಾಗ ಒಂದ್ ಸ್ವಲ್ಪ ಒಂದೇನೋ ಫಂಡ್ ಕೂಡ್ತದ. 30 ವರ್ಷ 40 ವರ್ಷ ವ್ಯಾಪಾರ ಲಾಭ ಆಗ್ಲಿ ನುಕ್ಸಾನ ಆಗ್ಲಿ ಮಾಡ್ಕೊಂತಿರ್ಬೇಕು. ಅಂದ್ರೆ ಮುಂದದ 30-40 ವರ್ಷದ ಮೇಲೆ ಲಾಭ ಕೊಡ್ತೈತಿ ದಂಧೆ, ಬಿಸ್ನೆಸ್. ಇಟ್ ಇಸ್ ಅ ಇಮೋಷನಲ್ ಪರ್ಸನಾಲಿಟಿ ದಟ್ ಈಸ್ ಇಂಟರಾಕ್ಟಿಂಗ್. ಭಾವನೆಯಲ್ಲಿ ಇದ್ದಂತ ಜ್ಞಾನ ಅದು ಬುದ್ಧಿಮತ್ತಿಗೆ ಬಂದಾಗ ಅದು ನಮಗ ಕಷ್ಟಕ್ಕೆ ಬಂದಾಗ ಉಪಯೋಗ ಬರ್ತದ. ಇಲ್ಲ ಅಂದ್ರೆ ಬರೀ ಹೇಳಾಕ್ ಬಂತು, ಇರಾಕ್ ಬರ್ಲಿಲ್ಲ ಅನ್ನಂಗಾಗ್ತದೆ. ಭಗವದ್ಗೀತೆ ಹೇಳೋರು ಎಷ್ಟು ಮಂದಿ ಅದಾರ್ರಿ ಇವತ್ತು? ಹೇಳೋರು ಜಗ್ ಮಂದಿ ಅದಾರ. ಇರೋರು ಎಷ್ಟು ಮಂದಿ ಅದಾರ? ಅದು ಹೇಳ್ದಂಗ ಇರೋರು ಎಷ್ಟು ಮಂದಿ ಅದಾರ? ದೀಪ ಹಚ್ಬಿಡುತ್ತೆ ಸಿಗಂಗಿಲ್ಲ ನಿಮ್ಗೆ. ಇಫ್ ಯು ಅನಲೈಸ್ ಅವರ್ ಲೈಫ್ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್, ನಮ್ಮ ಬೆಳಗಿನಿಂದ ಹಿಡ್ಕೊಂಡು ಸಾಯಂಕಾಲದವರೆಗೆ ನಮ್ಮ ಜೀವನವನ್ನ ನಾವು ವಿಚಾರ ಮಾಡಿದ್ರೆ, ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯ, ಅವ ಏನ್ ಮಾಡ್ತಾನ? ತನ್ನ ಜೀವನವನ್ನ ನೋಡ್ತಾನೆ. ಏನ್ ಮಾಡಿದ್ಯಾ ನಾನು, ಏನ್ ಸಿಕ್ತು, ನೆಟ್ ಎಷ್ಟು ಲಾಭ ಆಯ್ತು, ಈ ಜೀವನದಿಂದ ನನಗೆ ಏನ್ ಉಳಿತು. ಹಂಗ ಇವೇನಂತಾನ, ದಿನನಿತ್ಯದಲ್ಲಿ ನೀವು ಲೆಕ್ಕ ತೆಗೀರಿ ಅಂತಾನೆ, ಕೋಷ್ಟಕ ತೆಗೀರಿ, ಇವತ್ತು ಎಷ್ಟು ಲಾಭ ಆಯ್ತು, ಅನಾಲಿಸ್ ಮಾಡ್ರಿ ಅಂತ. ನಾವು ವಿಚಾರ ಮಾಡ್ರಿ, ಇವತ್ತು ಬೆಳಗ್ಗಿನಿಂದ ಹಿಡಿದು ಸಾಯಂಕಾಲ ಮಠ ಏನ್ ಮಾಡ್ತು, ಅನಲೈಸ್ ಮಾಡ್ರಿ, ವಿಶ್ಲೇಷಣೆ ಮಾಡ್ರಿ. ಎವ್ರಿ ಸಿಚುವೇಶನ್ ಇನ್ ಈಸ್ ಓನ್ಲಿ ಎ ಸ್ಟ್ರೇಟ್ ವೇ ಅಟ್ಯಾಕಿಂಗ್ ಅವರ್ ಇಮೋಷನಲ್ ಪರ್ಸನಾಲಿಟಿ, ಐದರ್ ಕ್ರಿಯೇಟಿಂಗ್ ಇರಿಟೇಷನ್ ಆರ್ ಕ್ರಿಯೇಟಿಂಗ್ ಡಿಪ್ರೆಷನ್ ಆರ್ ಜಲಸಿ ಆರ್ ಆಂಗರ್. ಇಟ್ ಈಸ್ ಇಮೋಷನಲ್ ಪರ್ಸನಾಲಿಟಿ. ಏನ್ ಮಾಡಕತ್ತಾವ ಘಟನೆಗಳು? ಒಂದು ಘಟನೆ ಬರ್ತದ, ನನಗೆ ನೋವು ಕೊಟ್ಟು ಹೋಗ್ತದ. ಇನ್ನೊಂದು ಘಟನೆ ಬರ್ತದ, ನನಗೆ ಮಾನಸಿಕವಾಗಿ ಹತ್ತಿಗೆ ಹೋಗ್ತದ, ಡಿಪ್ರೆಷನ್ಗೆ ಹೋಗ್ತೇನೆ ನಾನು. ಇನ್ನೊಂದು ಘಟನೆ ಬರ್ತದ, ಅವ್ರ ಮಕ್ಕಳು ಶಾಣೆವಾದವು, ನಮ್ಮ ಮಕ್ಕಳು ಶಾಣೆವಾಗಲಿಲ್ಲ, ಜಲಸ್ ಹೊಟ್ಟಿ ಕಿಚ್ಚು ಬರ್ತದ. ಇನ್ನೊಂದು ಸಿಟ್ಟು ಬರ್ತದ, ಹೇಳು ತಿಳಿವಾಲ್ದಲ್ಲಪ್ಪ ಇವ್ರಿಗೆ, ಸಿಟ್ಟು ಬರ್ತದ. ನೋಡ್ರಿ, ಮುಂಜಾನೆ ಸಂಜೆ ಮಟ್ಟ 2 ಸಲ ಸಿಟ್ಟು ಬಂದದ, 2 ಸಲ ಹೊಟ್ಟಿ ಕಿಚ್ಚು ಬಂದದ, 2 ಸಲ ಮನಸ್ಸಿಗೆ ಘಾತ ಆಗ್ಯದ, 2 ಸಲ ಮನಸ್ಸಿಗೆ ನೋವು ಆಗ್ಯದ. ಇವತ್ತು ಮುಂಜಾನೆ ಸಂಜೆ ಮಟ್ಟ ಲೆಕ್ಕ ಹಾಕಿ. ಇಟ್ ಈಸ್ ಅವರ್ ಇಮೋಷನಲ್ ಪರ್ಸನಾಲಿಟಿ ವಿಚ್ ಇಸ್ ಸ್ಟ್ಯಾಂಡಿಂಗ್ ಔಟ್. ಅವಾಗ
ನನ್ನ ಭಾವನಾತ್ಮಕವಾದಂತ ನೆಲೆ ಆತ್ಮಜ್ಞಾನ ಇತ್ತು ಅಂದ್ರೆ ನಾನು ಪ್ರತಿಭಟನೆ ಮಾಡುವುದು ದಾರಿನ ಬೇರೆ. ನನ್ನಲ್ಲಿ ಆತ್ಮಜ್ಞಾನ ಇಲ್ಲ ಅಂದ್ರೆ ಅದನ್ನ ಪ್ರತಿಭಟನೆ ಮಾಡುವಂತಹದ್ದು ಸ್ಥಿತಿಗತಿನೇ ಬೇರೆ ಆಗ್ತದೆ. ನನ್ನ ಭದ್ರವಾದ ಬುನಾದಿ ಆತ್ಮಜ್ಞಾನ ನೆಲೆ ಆಗಿತ್ತು ಅಂದ್ರೆ ನಾನು ಮಿಸ್ಗಾಡೋದಿಲ್ಲ, ಇಲ್ಲ ಅಂದ್ರೆ ಅಳಾಕ್ ಚಾಲೂ ಮಾಡ್ತೀನಿ ನಾನು. ದುಃಖ ಆಗ್ತದೆ, ಮಂದಿ ಮುಂದೆ ಹೇಳಲಿಕ್ಕಿಲ್ಲ, ದೇವ್ರ ಮುಂದೆ ಅಳ್ತೇನೆ ಹೋಗಿ. ನೋಡ್ರಿ ನಾ ಹೇಳೋದು ಖರೆ ಇದ್ರ ಹೌದನ್ರಿ, ಇಲ್ಲ ಅಂದ್ರೆ ಬಿಡ್ರಿ. ಗುರುಗಳು ನಮ್ಗೆ ಏನ್ ಹೇಳಿಕೊಟ್ಟಾರಪ್ಪ ಅಂತಂದ್ರ ತಾಯಿ ತಂದೆಗಿಂತ ಹೆಚ್ಚಿಗೆ ಹೇಳಿಕೊಟ್ಟಾನ ಗುರು. ಬದುಕುವ ಕಲೆಯನ್ನ ಕಲಿಸ್ಕೊಟ್ಟಾನ ಗುರು. ಒಂದ್ ವೇಳೆ ಗುರು ಇದ್ದಿದ್ದಿಲ್ಲ ಅಂದ್ರೆ ಇಂಥ ಮಾತಾಡಕ್ ನಮ್ಗ ಅಸಹ್ಯ ಅನಿಸ್ತಿತ್ತು ಏನೋ. ನಾವೆಲ್ಲ ಒಳಗೆ ಹಿಡ್ಕೊಂಡು ಮತ್ತು ಮ್ಯಾಗ ಚಾಪ ಹೊಡಿ ಮಂದಿ ನಾವು. ಇದ್ದದನ್ನೆಲ್ಲ ಮುಚ್ಚಾಕಿ ಹೆಂಗದಿರಿ, ಆರಾಮದೇವ್ರಿ, ದೇವ್ರ ಆರಾಮಟ ನೋಡ್ರಿ. ಮತ್ತ ಏನಿಲ್ರಿ, ಸೊಸಿನ ಒಂದ್ ಸ್ವಲ್ಪ ಮಾತು ಕೇಳಬಾರ್ದು, ಮತ್ ಚಾಲು ಹೋದ್ರಕ ಮಗ ಅಕ್ಕಿ ಮಾತ ಕೇಳಾಗತ್ತಾನ್ರಿ. ಹೆಂಡತಿ ಸೊಸಿದ ಮಾತ ಕೇಳ್ತಾನ. ನಮ್ ಮಾತಂದ್ರೆ ಕಿವ್ಯಾಗ ದಾದಿಲ್ರಿ. ಮತ್ ಆರಾಮಂದೆಲ್ಲೋ ಮಾರೇ ಆಗಲ್ಯಾರ. ಮತ್ ಹಂಗ ಅನ್ನೋದ್ರಿ, ಆರಾಮಂತ ಕೇಳುತ್ತೆ, ಆರಾಮಂತ ಹೇಳೋದು. ಆಮ್ಯಾಗ ಪುರಾಣ ಬಿಚ್ಚೋದು. ಮಗ ಹಂಗ, ಸೊಸಿ ಹಿಂಗ, ಹೆಂಡ್ತಿ ಹಂಗ, ಗಂಡ ಹಿಂಗ, ಅತ್ತಿ ಹಂಗ, ಮಾವ ಹಿಂಗ, ನಮ್ ಬಾಜುದಾವ್ ಹಂಗ, ಇವ್ ಹಿಂಗ, ನಮ್ ಬಾಜು ಹೊಲದಾವ್ ಹಂಗ, ನಮ್ ರೈತ ಹಿಂಗ. ಚಾಲು ಲಿಸ್ಟ್. ವಾಕಿಂಗ್ ಹೋಗಿರಂಗಿಲ್ಲ, ವಾಕಿಂಗ್ ನೆವ, ವಾಕಿಂಗ್ ಇಲ್ಲ ಟಾಕಿಂಗ್. ಆರಾಮದೇನ್ರಿ? ಆರಾಮದೇವ್ರಿ. ಚಾಲು ಅದೆಂತ ಆರಾಮ್ರಿ ನಿಮ್ದು? ಒಮ್ಮೆ ಅಂದಿರೇನು? ಆರಾಮ ಅನ್ನೋದು ಬಿಡಂಗಿಲ್ಲ. ಇಷ್ಟು ಮುಂಜಾನೆ ಸಂಜೆ ಮಠ ಇಷ್ಟು ನೋವು, ಹೊಟ್ಟಿ ಕಿಚ್ಚು, ಜಲಸ್, ಆಂಗರ್, ಡಿಪ್ರೆಷನ್, ಇರಿಟೇಷನ್, ಬಾ. Even when we come to the class and somebody comes late and crosses you and sits in the right in the front of you and he is a taller person, so you have chosen a vantage point coming early 5:30 itself. Person comes at 6:45, sits right on your lap. Then you may feel so irritated. ನೋಡ್ರಿ ಎಲ್ಲಿ ಬಂದು ಕುಂತಾರ ಇವರು? ಶಾಸ್ತ್ರಕ್ಕೆ ಬಂದು ಕುಂತಾರ. ನಿಮ್ಮಂಗ ಯೂಟ್ಯೂಬ್ನಾಗ ಕೇಳಂಗಿಲ್ಲ ಅವ್ರು, ಮನ್ಯಾಗ ಗಾದಿ ಮ್ಯಾಗ ಮಲ್ಕೊಂಡು ಕೇಳಂಗಿಲ್ಲ ಅವ್ರು. ಶಾಸ್ತ್ರಕ್ಕೆ ಬರ್ಬೇಕಾಗಿತ್ತು, ನಾವು ಕ್ಲಾಸಿಗೆ ಹೋಗ್ಬೇಕಾಗಿತ್ತು. 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗ್ತದೆ. ಒಬ್ಬವ ಗುರುಗಳ ಮುಂದೆ ಕುಂಡಿರ್ಬೇಕಂತ 5:30 ಚಾಲು ಆಗ್ತೈತೆ ಅಂದ್ರೆ 5 ಬಂದು ಕುಂತಿರ್ತಾನ. ಇನ್ನೊಬ್ಬ ಬರ್ತಾನೆ 5:45 6 ಬರ್ತಾನ, ಕ್ಲಾಸ್ ಚಾಲು ಆಗಿಂದ ಬರ್ತಾನ. ಕ್ಲಾಸ್ ಚಾಲು ಆಗಿಂದ ಅಲ್ಲಿ ಹಿಂದ್ ಕುಂಡಿರ್ಬೇಕಲ್ಲ, ಇಲ್ಲ ಎಲ್ಲರೂ ದಾಟಿ ಸರ್ಸ್ಕೊಂತ ಡಿಸ್ಟರ್ಬ್ ಮಾಡ್ಕೊಂತ ಎಲ್ಲರೂ ನೋಡ್ಬೇಕು ಅವ್ನ ಪುಣ್ಯಾತ್ಮನ. ಎಲ್ಲರೂ ಸರಿಸಿ ದಾಡ್ಕೊಂತ ಹೋಗಿ ಗುರುಗಳ ಹತ್ರ ಬಂದು ಕುಂಟಿರ್ತಾನ. ಅದು ಹೆಂಗ್ ಕುಂಟಿರ್ತಾನ ಅಂದ್ರೆ ಗುರುಗಳು ನಿಮಗ್ ಕಂಡಿರ್ಬಾರ್ದು, ಅಷ್ಟು ಎತ್ತರ ಅವ ಬಂದು ನಿಮ್ ಮುಂದೆ ಕುಂಟಿರ್ತಾನ. ಅವಾಗ ನಿಮ್ಗೆ ಏನಾಕತಿ? ನಾ ಶಾಸ್ತ್ರಕ್ಕೆ ಹಾಕಿ ಬಂದಿ ಅನ್ನೋದು ಗೊತ್ತಾಗ್ಲಿಲ್ಲ ಅಂತ ಬಂದಿಗ್ರಿ. ಅಲ್ಲ ನಿಮ್ಗೆ ನೋವಾಕತಿಲ್ಲ? ಸಿಟ್ಟು ಬರ್ತೈತ್ರಿ, ಯಾಕೆ ಅಡ್ಡ ಬಂದು ಕುಂತನಪ್ಪ ಅಂತ ನೋವಾಕತಿಲ್ಲ? ಬೇಯ್ತಾರ ಮಾತ್ರಿ. ಮತ್ತೆ ಎಲ್ಲಿ ಬಂದಾನ ಇವ? ಎಲ್ಲ ಕಳ್ಕೊಳಕ್ ಬಂದಾನ, ಶೀಟ್ ಕಳ್ಕೊಳಕ್ ಬಂದಾನ, ಸಮಾಧಾನದಿಂದ ಇರಾಕು ಅಂತ ಬಂದಾನ ಗುರುಗಳ ಹತ್ರ. ಮತ್ ಇಲ್ಲೊಂದು ಕಟ್ಕೊಂಡು ಹೊಂಟಾನ ಇನ್ನೊಂದು. ಎಲ್ಲ ಕಳ್ಕೊಳಕ್ ಗುರುಗಳ ಹತ್ರ ಬಂದೇವಿ, ಮತ್ ಕಟ್ಕೊಂಡು ಹೋಗ್ತೀವಿ ನೋಡ್ರಿ. You may feel irritated till the class is out. ಕ್ಲಾಸ್ ಯಾವಾಗಾರ ಮುಗಿತಿತ್ತು ಮರ, ಪೀಡ ಯಾವ ಬಂದ್ ಕೂತ್ ಇವ. ಇನ್ನೊಬ್ರು ಕೆಲವು ಮಂದಿ ಇರ್ತಾರ್ರಿ, ಅವ್ರು ಏನ್ ಮಾಡ್ತಿರ್ತಾರಂದ್ರ, ಈಗ ಇದ್ರ ಮುಂಬೈ ಸಹಜಾನಂದ್ರ ಕ್ಲಾಸ್ನಾಗ ಇರ್ತಾರ ನೋಡ್ರಿ ಪುಣ್ಯಾತ್ಮ. ಅವ್ರು ಹೇಳ್ತಿರ್ತಾರ, ಅದಕ್ಕಿಂತ ಮೊದಲ ಇವ ಏನಾರ ಒಂದು ಬಡಬಡಿಸ್ಬಿಡ್ತಾನ ತಪ್ಪ. ನಮ್ಗ ಅವ್ರು ಹೇಳುದ ಕಡೆನೂ ಲಕ್ಷ್ಯ ಆಗಂಗಿಲ್ಲ, ಇವ ಹೇಳುದ ಕಡೆ ಲಕ್ಷ್ಯ ಆಗಂಗಿಲ್ಲ. ಅವ ಏನ್ ತಿಳ್ಕೊತಾನ, ನಾನು ಗುರುಗಳು ಹೇಳ್ತಿದ್ ಮೊದಲ ಹೇಳಿದೆ ಅಂತ ತಿಳ್ಕೊಂಡು ಹೆಮ್ಮೆ ಪಡ್ಕೊತಿರ್ತಾನ. ಎಲ್ಲ ತಪ್ಪ ಹೇಳ್ತಿರ್ತಾನ. ತಾನು ತಪ್ಪು ತಿಳ್ಕೊಂಡಿರ್ತಾನ, ಉಳಿದವ್ರನ್ನು ಹಾದಿ ತಪ್ಪಿಸ್ತಾನ. ಅಂತವ್ರು ಬಾಯ್ ಬಿಡೋರು ಯಾರು ಇದ್ರಂದ್ರೆ ಇನ್ನೂ ಡಿಸ್ಟರ್ಬೆನ್ಸ್ ಆಗ್ತದ್ರಿ. ಯಪ್ಪ ಸುಮ್ಕೊಂಡ್ರು ಮಲೆ, ನೀ ತಿಳ್ಕೊಂಡು ಎಲ್ಲ ಸುಮ್ಕೊಂಡ್ರು ಶರೇ ಇದೆ ಅನ್ಕೋತಾವ. That means more than the intellect, it is the emotional personality that is
ಬೇರಿಂಗ್ ದ ಬ್ರಂಟ್ ಆಫ್ ಎವ್ರಿ ಸಿಚುವೇಶನ್. ನಮಗ ಜೀವನದಲ್ಲಿ ಬರುವಂತಹ ಘಟನೆಗಳಿಗೆ ಎದುರಿಸ್ಬೇಕಂದ್ರೆ ಆ ವಿದ್ಯೆ ನಮಗ್ ಹಸ್ತಗತ ಆಗಿರ್ಬೇಕು. ಯಾವಾಗ ನಮಗ್ ಹರ್ಕತ ಆಗ್ತೈತಿ ಅವಾಗ ನೆನಪಿಗೆ ಬರುವಂಗಿರ್ಬೇಕು, ಕೈಗೆ ಸಿಗುವಂಗಿರ್ಬೇಕು. ಎಲ್ಲೋ ಭಾವದಾಗ ಆಳವಾಗಿ ಸಿಕ್ಕೊಂಡು ಅದು ನಮ್ಗೆ ಸಿಗದಂಗ ಆದ್ರೂ ಉಪಯೋಗ ಇಲ್ಲ. ಇಲ್ಲೇ ನಮ್ಮ ಬುದ್ಧಿಯೊಳಗೆ ಇರ್ಬೇಕು. ಪಟ್ನ ಹಿಂಗ ತೆಗಿಬೇಕು. ಓ ಹಿಂಗಂದ್ರ ಅದಕ್ಕೆ ಹಿಂಗಂದ್ರೆ ಒಂದೊಂದ್ಸಲ ಆ ಮಾತು ಬಂದಾಗ ಒಂದ್ ಮಾತು ಹೊಳ್ಳಿ ಅನ್ನಬೇಕು ಅಂದ್ರೆ ಅದು ಆಗಂಗಿಲ್ಲ. ಅದೆಲ್ಲ ಕ್ರಮಿಸಿ ಹೋದ್ಮ್ಯಾಗ 10-15 ನಿಮಿಷ ಆದ್ಮ್ಯಾಗ ಅವ್ರು ಹಿಂಗಂದ್ರು ನಾ ಅವ್ರಿಗೆ ಹಿಂಗ್ ಅನ್ಬೇಕಾಗಿತ್ತು, ನಾ ಸುಮ್ಮ ಇದ್ನಲ್ಲ, ಅಥವಾ ನಾ ಅವ್ರಿಗೆ ಹಿಂಗ್ ಅನ್ಬೇಕಾಗಿತ್ತು, ನಾ ಹಿಂಗ ಅಂದ್ನಲ್ಲ. ಆಮೇಲೆ ಹೊಳಿತದ ನೋಡ್ರಿ, ಹಿಂಗಾಗೈತೆ ನೋಡ್ರಿ. ನೀವು ಸ್ಪಾಂಟೇನಿಯಸ್ ಅವಾಗಿಂದ ಅವಾಗ ಚಕ್ ಅಂತ ಅದು ಹೊಳೆಯಂಗಿಲ್ಲ ನಮ್ಗೆ. ಇವ್ರು ಹಂಗ ಹೇಳ್ಕೊಂತ ಹೋಗ್ತಾರೆ. ಅಪ್ಪ ಅವರು ಅದನ್ನ ಹೇಳ್ಕೊಂತ ಹೋಗ್ಲಿಕ್ಕಂದ್ರೆ ನಿಮ್ಗೆ ತಿಳಿಯಂಗಿಲ್ಲ ಅಂತ ತಿಳ್ಕೊಂಡು ಅದನ್ನ ಓದಾಗತ್ತೀನಿ. ಇನ್ನೂ ವಿಷಯ ಅದ, ಆ ವಿಷಯವನ್ನ ಮತ್ ನಾಳೆಗೆ 9:33 ಆಯ್ತು. ಪೇಜ್ ನಂಬರ್ 2ದಾಗ ಬಂದೇನಿ. ಆ ವಿಷಯವನ್ನು ಮತ್ ನಾಳೆ ನೋಡೋಣ ಅನ್ನೋದಕ್ಕೆ ಇವತ್ತಿನ ಈ ನನ್ನ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.